ಹಲೋ ಮಕ್ಕಳೇ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್. ಇವತ್ತಿನ ವಿಡಿಯೋ ಕ್ಲಾಸ್ 9th ICSE ಅವರಿಗೆ ಹಾಗೆ ಕ್ಲಾಸ್ 11th ಆರ್ ಫಸ್ಟ್ PUC ಫಿಸಿಕ್ಸ್ ಓದುವ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನೀವು ತಮ್ನೇಲಲ್ಲಿ ನೋಡಿದಂಗೆ ಮಕ್ಕಳೇ, ನನ್ನ ಒಂದು ಹೊಸ ಪ್ರಯತ್ನ. ಒನ್ ಶಾರ್ಟ್ ಅಲ್ಲಿ ನಾನು ಎಲ್ಲ ಎಂಟೈರ್ ಚಾಪ್ಟರ್, ದಟ್ ಈಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್, ಚಾಪ್ಟರ್ 1 ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ನ ಕವರ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಸೊ ಒನ್ ಶಾರ್ಟ್ ಅಂದ್ರೆ ಒಂದು ಚಾಪ್ಟರ್ ಕಂಪ್ಲೀಟ್ ಲೆಸನ್ ನ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಸೊ ಇದು ನನ್ನ ಒಂದು ಹೊಸ ಪ್ರಯತ್ನ ಮಕ್ಕಳೇ. ಎಸ್, ಸೊ ಒಂದು ಚಾಪ್ಟರ್ ನ ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಸೊ ಈ ವಿಡಿಯೋನ ಎಂಡ್ ವರೆಗೆ ನೋಡಿ ಮಕ್ಕಳೇ. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಇಟ್ ಇಸ್ ಅ ಫೌಂಡೇಶನ್ ಆಫ್ ಫಿಸಿಕ್ಸ್. ಇಫ್ ಯು ಆರ್ ಥರೋ ವಿತ್ ದಿಸ್ ಚಾಪ್ಟರ್, ಸೊ ಅದರ್ ಚಾಪ್ಟರ್ ವಿಲ್ ಬಿ ಈಸಿ ಫಾರ್ ಯು. ಸೊ ಇವಾಗ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಂದ್ರೆ ನೀವು ಏನೇನೆಲ್ಲ ತಿಳ್ಕೊಬಹುದು ಅಥವಾ ಈ ವಿಡಿಯೋದಲ್ಲಿ ಏನೇನೆಲ್ಲ ಕವರ್ ಮಾಡ್ತೀನಿ ಅಂದ್ರೆ, ಫಿಸಿಕಲ್ ಕ್ವಾಂಟಿಟೀಸ್, ಫಂಡಮೆಂಟಲ್ ಅಂಡ್ ಡಿರೈವ್ಡ್ ಕ್ವಾಂಟಿಟೀಸ್, SI ಯೂನಿಟ್ಸ್, ಮೆಜರ್ಮೆಂಟ್ ಆಫ್ ಮಾಸ್, ಲೆಂತ್ ಅಂಡ್ ಟೈಮ್, dimensions, dimensional formula and its application, significant figures and some arithmetic operation involving in significant figures, as well as numerical problems with solutions. ಸೊ ಈ ವಿಡಿಯೋನ ಎಂಡ್ ವರೆಗೆ ನೋಡಿ, ಮಿಸ್ ಮಾಡ್ಕೋಬೇಡಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತೇಳಿ ಅಂದ್ರೆ ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ ಅಂಡ್ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನಿಮಗೆ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಸಿಗತ್ತೆ. ಸೊ ವಿಡಿಯೋನ ತಡ ಮಾಡದೆ ಶುರು ಮಾಡೋಣಂತೆ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ತಿಳ್ಕೊತಾ ಇದ್ದೀವಿ ಅಂದ್ರೆ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ವಿಚ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಫಸ್ಟ್ ಥಿಂಗ್, ಫಿಸಿಕ್ಸ್ ಅಂದ್ರೆ ಏನು? ಸೊ ಫಿಸಿಕ್ಸ್ ಅಂದ್ರೆ ಏನು, ಇಲ್ಲಿ ಏನ್ ಮಾಡ್ತೀವಿ? ಫಿಸಿಕ್ಸ್ ಅಂದ್ರೆ ಇಟ್ ಇಸ್ ಅ ಸ್ಟಡಿ ಆಫ್ ನೇಚರ್ ಆಸ್ ವೆಲ್ ಆಸ್ ನ್ಯಾಚುರಲ್ ಫೆನಮೆನನ್. So study of nature and natural phenomenon which involves study of matter, energy and its interconversion. ಸೊ ಇವಾಗ ಎಲ್ಲ ನೀವು ಬ್ರಾಂಚಸ್ ನೋಡಿದ್ರೆ, ಫಿಸಿಕ್ಸ್ ಅಲ್ಲಿ ತುಂಬಾನೇ ಬ್ರಾಂಚಸ್ ಇದೆ ಮಕ್ಕಳೇ. ಸೊ ಎಲ್ಲಾ ಬ್ರಾಂಚಸ್ ಗಳಲ್ಲೂ ತುಂಬಾನೇ ಫಿಸಿಕಲ್ ಕ್ವಾಂಟಿಟೀಸ್ ಬರುತ್ತೆ. ಈಗ ಮೆಕ್ಯಾನಿಕ್ಸ್ ಅಂತ ತಗೊಂಡ್ರೆ ಮೋಷನ್ ಇನ್ 1 ಡೈಮೆನ್ಷನ್, ಮೋಷನ್ ಇನ್ 2 ಡೈಮೆನ್ಷನ್, ಮೋಷನ್ ಇನ್ 3 ಡೈಮೆನ್ಷನ್ ಅಂದಾಗ ನಾವೇನೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಕಲಿತೀವಿ? ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್, ವೆಲಾಸಿಟಿ, ಆಕ್ಸಿಲರೇಷನ್, ಫೋರ್ಸ್, ಮೊಮೆಂಟಮ್, ಈ ತರದೆಲ್ಲ ಕೆಲವೊಂದು ಬರುತ್ತೆ. ಇಂಪಲ್ಸ್ ಇರ್ಬೋದು. ಸೊ ಈ ತರದೆಲ್ಲ ಕ್ವಾಂಟಿಟೀಸ್ ಬರುತ್ತೆ. ಹೀಟ್ ಅಂಡ್ ಥರ್ಮೋಡೈನಮಿಕ್ಸ್ ಎನ್ನುವ ಬ್ರಾಂಚಿಗೆ ಹೋದ್ರೆ ಅಲ್ಲಿ ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ ಬರುತ್ತೆ. ಯಾವ್ದೆಲ್ಲ ಬರುತ್ತೆ? ಹೀಟ್ ಇರುತ್ತೆ, ಟೆಂಪರೇಚರ್ ಇರುತ್ತೆ ಅಂಡ್ ಅಲ್ಲಿನೂ ಅಷ್ಟೇ ತುಂಬಾನೇ ಫಿಸಿಕಲ್ ಕ್ವಾಂಟಿಟೀಸ್ ಗಳು ಬರುತ್ತೆ. ಲೇಟೆಂಟ್ ಹೀಟ್ ಇರ್ಬೋದು. ಅಂಡ್ ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಹೋದಾಗ ಚಾರ್ಜ್ ಇರ್ಬೋದು, ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ಬೋದು, ಕರೆಂಟ್ ಇರ್ಬೋದು. ಸೊ ಎಲ್ಲ ಒಂದು ವಾಟ್ ಇಸ್ ದಟ್ ಆಪ್ಟಿಕ್ಸ್ ಹೋದಾಗ ಅಲ್ಲೊಂದು ಬ್ರಾಂಚಸ್ ಆಫ್ ಫಿಸಿಕ್ಸ್. ಆಪ್ಟಿಕ್ಸ್ ಇಸ್ ಒನ್ ಮೋರ್ ಬ್ರಾಂಚ್ ಆಫ್ ಫಿಸಿಕ್ಸ್. ಅಲ್ಲಿ ಹೋದಾಗ ನಿಮ್ಗೆ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಅಂತೆಲ್ಲ ಕಲಿತೀರಾ. ಅಲ್ಲಿ ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ ನ ಕಲಿತೀರಾ. ಓಕೆ, ಸೊ ಲ್ಯೂಮಿನಸ್ ಇಂಟೆನ್ಸಿಟಿ ಇರ್ಬೋದು, ಈ ತರ ಕೆಲವೊಂದೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ನ ಕಲಿತೀರಾ ಮಕ್ಕಳೇ. ಸೊ ಫ್ಲೂಯಿಡ್ ಡೈನಾಮಿಕ್ಸ್ ತಗೊಂಡ್ರೆ ಪ್ರೆಷರ್ ಬರುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಬರುತ್ತೆ, ಫ್ಲೂಯಿಡ್ ಪ್ರೆಷರ್ ಬರುತ್ತೆ, ಡೆನ್ಸಿಟಿ ಬರುತ್ತೆ, ವಾಲ್ಯೂಮ್ ಬರುತ್ತೆ, ಸೊ ಏರಿಯಾ ಇರ್ಬೋದು, ತುಂಬಾನೇ ಫಿಸಿಕಲ್ ಕ್ವಾಂಟಿಟೀಸ್ ಇರುತ್ತೆ. ಸೊ ಮೆಜರ್ಮೆಂಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಫಿಸಿಕ್ಸ್, ರೈಟ್? ಸೊ ಎಲ್ಲಾ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ಏನಿದು ಫಿಸಿಕಲ್ ಕ್ವಾಂಟಿಟೀಸ್? ಸೊ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಇವಾಗ ಫಿಸಿಕಲ್ ಕ್ವಾಂಟಿಟಿನ ನೀವು ಸ್ಕಿಪ್ ಮಾಡಿ ಮುಂದೆ ಹೋಗಕ್ ಆಗೋದಿಲ್ಲ. ಸೊ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು? ಸೊ ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರೇಬಲ್. ಅಂದ್ರೆ ನೀವು ಆ ಕ್ವಾಂಟಿಟಿನ ಡೈರೆಕ್ಟ್ ಸ್ಕೇಲ್ ಇಟ್ಕೊಂಡು ಮೆಜರ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಒಂದು ಸ್ಕೇಲ್ ಇಲ್ಲ, ಸೂಟೇಬಲ್ ಸ್ಕೇಲ್ ಇಲ್ಲ, ಸ್ಕೇಲ್ ಯೂಸ್ ಮಾಡಿ ಮೆಜರ್ ಮಾಡಕ್ ಆಗದೇನು ನೀವು ಮೆಜರ್ ಮಾಡ್ಬೋದು. ಅಂದ್ರೆ ಇಂಡೈರೆಕ್ಟ್ ಅಲ್ಲಿ ಮೆಜರ್ ಮಾಡ್ಬೋದು, ಇಂಡೈರೆಕ್ಟ್ ವೇ ಆಫ್ ಮೆಜರ್ಮೆಂಟ್. So, a physical quantity which can be measured using a direct scale or using indirect scale is called as measurable quantity is called as physical quantity. Is it clear for you? So, measurable quantity is physical quantity. ಏನು ಇದು ಮೆಜರ್ಮೆಂಟ್ ಅಂದ್ರೆ? ನೀವೀಗ ಮೆಜರ್ಮೆಂಟ್ ಅಂದ್ರೆ ಏನು ಅಂದ್ರೆ, see, it is a process of comparison of the given physical quantity with the known standard quantity. ಇಲ್ಲಿ ಮೆಜರ್ಮೆಂಟ್ ಅಂದಾಗ ಏನ್ ಮಾಡ್ತೀರಾ? ಇವಾಗ ಈ ಒಂದು ನನ್ನ ಹತ್ರ ಪೆನ್ ಇದೆ ಅಥವಾ ಬೋರ್ಡ್ ಇದೆ, ರೂಮ್ ಇದೆ. ಸೊ ಇಲ್ಲಿ ವಾಟ್ ಇಸ್ ದ ಲೆಂತ್ ಆಫ್ ದಿ ರೂಮ್?
ಆರ್ ವಾಟ್ ಇಸ್ ದ ಸೈಜ್ ಆಫ್ ದಿಸ್ ಪೆನ್ ಅಂದಾಗ ನೀವೇನ್ ಮಾಡ್ತೀರಾ, ಒಂದು ಸ್ಕೇಲ್, ಮೀಟರ್ ಸ್ಕೇಲ್ ತಗೋತೀರಾ. ಮೀಟರ್ ಸ್ಕೇಲ್ ತಗೊಂಡು ಇಲ್ಲಿ ಇಡ್ತೀರಾ. ಒಂದು ಚಿಕ್ಕ ಮೀಟರ್ ಸ್ಕೇಲ್ ತಗೋತೀರಾ, 15 ಸೆಂಟಿಮೀಟರ್. ನೀವು ಕಂಪಾಸ್ ಬಾಕ್ಸ್ ಅಲ್ಲಿ ಯೂಸ್ ಮಾಡುವಂತದ್ದು 15 ಸೆಂಟಿಮೀಟರ್ ಇಟ್ಕೋತೀರಾ. ಒಂದ್ ಎಂಡ್ ಇಂದ ಇನ್ನೊಂದ್ ಎಂಡ್ ವರೆಗೆ ಚೆಕ್ ಮಾಡ್ತೀರಾ. ಸಪೋಸ್ ಈಗ ನನ್ನ ಹತ್ರ ಇರೋ ಪೆನ್ ದೊಡ್ಡದಿತ್ತು ಅಂದ್ರೆ ಅದು 2 ಟೈಮ್ಸ್ ರಿಪೀಟ್ ಆಯ್ತು ಅಂದ್ರೆ ನಿಮ್ಮ ಹತ್ರ ಇರೋ 15 ಸೆಂಟಿಮೀಟರ್ ಸ್ಟ್ಯಾಂಡರ್ಡ್, ಅದೇ ಸ್ಟ್ಯಾಂಡರ್ಡ್. ಅದನ್ನ ನೀವು 2 ಟೈಮ್ಸ್ ರಿಪೀಟ್ ಆಯ್ತು ಅಂದ್ರೆ ಓಕೆ, ಈ ಒಂದು ಸ್ಕೇಲ್ 2 ಟೈಮ್ಸ್ ಬಂತು ಅಂತ ಅಲ್ವಾ. ಸೊ ಇವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಇರುವ ಒಂದು ಸ್ಕೇಲ್ ಜೊತೆ, ಅಂದ್ರೆ ಇದು ಸ್ಟ್ಯಾಂಡರ್ಡ್ ಯೂನಿಟ್ ಅಂತೀವಿ ಅದನ್ನ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಅದನ್ನ ನಮ್ಮ ಹತ್ರ ಏನೋ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನ ಮೆಷರ್ ಮಾಡ್ಬೇಕು. ಈಗ ನಿಮ್ಗೆ ಇದರ ಸೈಜ್ ತಿಳ್ಕೊಬೇಕಾಗತ್ತೆ. ಸೊ ಅದು ಫಿಸಿಕಲ್ ಕ್ವಾಂಟಿಟಿ, ಸೈಜ್ ಆಫ್ ದಿಸ್ ಪೆನ್ ಆರ್ ಲೆಂತ್ ಆಫ್ ದಿ ರೂಮ್ ಆರ್ ಲೆಂತ್ ಆಫ್ ದಿ ಬೆಂಚ್. ಓಕೆ, ಸೊ ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಯು ಆರ್ ಕಂಪೇರಿಂಗ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ ವಿತ್ ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೊ ದ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂದ್ರೆ ಏನೀಗ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ನಾವು ಏನಂತ ಕರಿತೀವಿ, ಯೂನಿಟ್ ಅಂತ ಹೇಳಿ ಕರಿತೀವಿ. ಯೂನಿಟ್ ಈಸ್ ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ವಿತ್ ವಿಚ್ ಫಿಸಿಕಲ್ ಕ್ವಾಂಟಿಟಿ ಆಫ್ ಸೇಮ್ ಕೈಂಡ್ ಇಸ್ ಕಂಪೇರ್ಡ್ ಫಾರ್ ಮೆಷರಿಂಗ್ ಇಟ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಯೂನಿಟ್ ಅಂತ ಕರಿತೀವಿ. ಸೊ ಮೆಷರ್ ಮಾಡಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಈ ಯೂನಿಟ್ ಅನ್ನು ಹೆಂಗ್ ಸೆಲೆಕ್ಟ್ ಮಾಡಬೇಕು ಅಂದ್ರೆ, ನಾನೊಂದು ಯೂನಿಟ್ ಸೆಲೆಕ್ಟ್ ಮಾಡೋದು, ನೀವೊಂದು ಯೂನಿಟ್ ಸೆಲೆಕ್ಟ್ ಮಾಡಕ್ ಆಗೋದಿಲ್ಲ ಮಕ್ಕಳೇ. ಸೊ ಯೂನಿಟ್ ಅಂದ್ರೆ ಏನು, ಯೂನಿಟ್ ಈಸ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್, ಅಂದ್ರೆ ಎವ್ರಿ ಒನ್ ಶುಡ್ ಅಕ್ಸೆಪ್ಟ್ ದಟ್. ಓಕೆ, ಸೊ ಲೆಂತ್ ಮೆಷರ್ ಮಾಡಿದ್ರಿ ಅಂದ್ರೆ ಈ ಯೂನಿಟ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಮಾಸ್ ಮೆಷರ್ ಮಾಡಿದೀರಾ ಅಂದ್ರೆ ಈ ಯೂನಿಟ್ ಅನ್ನು ನೀವು ತಗೋಬೇಕಾಗತ್ತೆ. ಟೈಮ್ ಮೆಷರ್ ಮಾಡ್ತೀರಾ ಅಂದ್ರೆ ಅದಕ್ಕೊಂದು ಯೂನಿಟ್ ಇರುತ್ತೆ. ಹಂಗೆ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ಗೆ ಬೇರೆ ಬೇರೆ ಯೂನಿಟ್ ಇರುತ್ತೆ, ಅದನ್ನೇ ನೀವು ಯೂಸ್ ಮಾಡ್ಬೇಕಾಗತ್ತೆ. ಸೊ ಇಟ್ ಈಸ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಮೀನ್ಸ್ ಎವ್ರಿ ಒನ್ ಶುಡ್ ಅಕ್ಸೆಪ್ಟ್ ದಟ್ ಯೂನಿಟ್. ಓಕೆ, ಅಂಡ್ ಇಟ್ ಶುಡ್ ಬಿ ಆಫ್ ಕನ್ವೀನಿಯಂಟ್ ಸೈಜ್. ಅಂದ್ರೆ ನೀವೀಗ ಮೆಷರ್ ಮಾಡಕ್ಕೆ ಒಂದು ಪೆನ್ ಸೈಜ್ ಮೆಷರ್ ಮಾಡಕ್ಕೆ ಒಂದು ಯೂನಿಟ್ ತಗೋತೀರಾ ಅಂದ್ರೆ ಅದು ಕನ್ವೀನಿಯಂಟ್ ಸೈಜ್ ಆಗಿರ್ಬೇಕು. ಸಿ ಫಾರ್ ಎಕ್ಸಾಂಪಲ್, ಈಗ ನಾವು ಪೆನ್ ಸೈಜ್ ಮೆಷರ್ ಮಾಡಕ್ಕೆ ಏನ್ ಮಾಡ್ತೀವಿ, ಸೆಂಟಿಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಆಗುತ್ತೆ. ಓಕೆ, ಸೊ ಇದೊಂದು 15 ಸೆಂಟಿಮೀಟರ್ ಇದೆ ಅಂತೀವಿ. ಅದೇ ನೀವು ಕಿಲೋಮೀಟರ್ ಅಲ್ಲಿ ಹೇಳಕ್ ಆಗಲ್ಲ. ಸೊ ಪೆನ್ ಸೈಜ್ ನ ಕಿಲೋಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಅಂದ್ರೆ ಇಟ್ ಶುಡ್ ಬಿ ಆಫ್ ಕನ್ವೀನಿಯಂಟ್ ಸೈಜ್, ಪ್ರಾಪರ್ ಸೈಜ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಅಂಡ್ ವಿದೌಟ್ ಆಂಬಿಗ್ವಿಟಿ, ಸೊ ಕನ್ಫ್ಯೂಷನ್ ಇರಬಾರ್ದು. ಮೆಷರ್ಮೆಂಟ್ ಮಾಡಿದಾಗ ಯೂನಿಟ್ ಅಲ್ಲಿ ಏನೇ ಒಂದು ಕನ್ಫ್ಯೂಷನ್ ಇರಬಾರ್ದು. ಸೊ ಅಂಡ್ ರೀಪ್ರೊಡ್ಯೂಸಿಬಲ್ ಇರಬೇಕು. ಸೊ ನೀವು ಯಾವುದೇ ಕಂಟ್ರಿಯಲ್ಲಿ ಮೆಷರ್ ಮಾಡಬಹುದು, ಪದೇ ಪದೇ ಯೂಸ್ ಮಾಡುವಂತಾಗಿರ್ಬೇಕು. ಓಕೆ, ರೀಪ್ರೊಡ್ಯೂಸಿಬಲ್, ಇಟ್ ಕ್ಯಾನ್ ಬಿ used again and again. Okay, so reproducible ಆಗಿರಬೇಕು. and should be constant at all times. so space and time ಯಾವುದೇ ಇರಬಹುದು, it should be always constant wherever you are measuring, whatever be the situation, wherever you are. so space and time ಮೇಲೆ ಎಫೆಕ್ಟ್ ಆಗಿರಬಾರ್ದು. ಸೊ ಯಾವುದೇ ಸ್ಪೇಸ್ ಇರ್ಬೋದು, ಯಾವುದೇ ಟೈಮ್ ಅಲ್ಲಿ ಮೆಷರ್ ಮಾಡ್ತೀರಾ. ಸೊ it should be constant at all time. that is called as unit. ಯೂನಿಟ್ ಅಂದಾಗ ಕೆಲವೊಂದು ಕಂಡೀಷನ್ ಇದೆ. ಸೊ ಈ ಕಂಡೀಷನ್ ಅಕ್ಸೆಪ್ಟ್ ಆಯ್ತು ಅಂದ್ರೆ ಅದನ್ನ ಯೂನಿಟ್ ಅಂತ ಕರಿತೀವಿ. ಸೊ ಹಂಗಾದ್ರೆ ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಷರ್ ಮಾಡಾದ್ಮೇಲೆ ನಾವು ಏನ್ ಮಾಡ್ಬೇಕಾಗತ್ತೆ, ಸೊ ಮೆಷರ್ ಮಾಡಾದ್ಮೇಲೆ ನಾವು ಅದನ್ನ ಹೇಳ್ಬೇಕಾಗತ್ತೆ, ಎಕ್ಸ್ಪ್ರೆಸ್ ಮಾಡ್ಬೇಕಾಗತ್ತೆ. ಸೊ ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ, ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಎರಡು ಇದು ಬರುತ್ತೆ, ಯೂಸ್ ಮಾಡ್ಬೇಕಾಗತ್ತೆ. ಒನ್ ಈಸ್ ನ್ಯೂಮರಿಕಲ್ ವ್ಯಾಲ್ಯೂನ ನಾವು ಯೂಸ್ ಮಾಡಬೇಕು, ಇನ್ನೊಂದು ಯೂನಿಟ್. ಸೊ ಫಿಸಿಕಲ್ ಕ್ವಾಂಟಿಟಿನ ಹೆಂಗ್ ಬರೀತೀವಿ, ನ್ಯೂಮರಿಕಲ್ ನಂಬರ್ n ಇಂಟು ಯು. ಓಕೆ, ಸೊ ಅಂದ್ರೆ n ಇಂಟು ಯು ಅಂದ್ರೆ ಕ್ಯೂ ಆದಾಗ n ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯು ಆಗತ್ತೆ. ಸೊ ಇವಾಗ ಲೆಂತ್ ಆಫ್ ದಿ ರೂಮ್ ಈಸ್ 5 ಮೀಟರ್ ಅಂದಾಗ ಇಲ್ಲಿ 5 ಅಂದ್ರೆ ಏನು, ನ್ಯೂಮರಿಕಲ್ ನಂಬರ್, ಮೀಟರ್ ಅಂದ್ರೆ ಯೂನಿಟ್ ಆಗಿರುತ್ತೆ. ಸೊ ಲೆಂತ್ ಆಫ್ ದಿ ರೂಮ್ 5 ಮೀಟರ್ ನಾನು ಹೆಂಗ್ ಬರ್ಕೋಬಹುದು, 500 ಸೆಂಟಿಮೀಟರ್ ಅಂತಲೂ ಬರ್ಕೋಬಹುದು. ಸೊ 5 ಮೀಟರ್ ವಿಚ್ ಇಸ್ ಈಕ್ವಲ್ ಟು 500 ಸೆಂಟಿಮೀಟರ್. ಅಂದ್ರೆ ಇಲ್ಲಿ ಏನಾಗುತ್ತೆ, we can write length of any physical quantity. So length of the physical quantity that can be written as 5 meter, which is same as writing 500 centimeter. So 5 ಇಂದ 500 ನಂಬರ್ ಚೇಂಜ್ ಆದಂಗೆ ಯೂನಿಟ್ ಚಿಕ್ಕದಾಗುತ್ತೆ, ಮೀಟರ್ ಟು ಸೆಂಟಿಮೀಟರ್ ಹೋಗುತ್ತೆ. ಸೊ ಮೀಟರ್ ಅನ್ನ ದೊಡ್ಡದಾಗಿರುತ್ತೆ ಯೂನಿಟ್, ಸೆಂಟಿಮೀಟರ್ ಇಸ್ ಅ ಸ್ಮಾಲರ್ ಯೂನಿಟ್. ಸೊ ದಟ್ ಮೀನ್ಸ್ ಆಸ್ ನಂಬರ್ ಇನ್ಕ್ರೀಸಸ್, unit decreases. So therefore number and unit are reciprocal, they are inversely proportional. As number increases,
unit decreases. That's why the product remains same. ಈಗ ಈ 5 ಮೀಟರ್ 500 ಸೆಂಟಿಮೀಟರ್ ಎರಡೂ ಲೆಂತ್ ಆಫ್ ದಿ ರೂಮ್ ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ನಂಬರ್ ಇನ್ಕ್ರೀಸ್ ಆದಂಗೆ ಏನಾಗುತ್ತೆ ಇಲ್ಲಿ ಯೂನಿಟ್ ಚೇಂಜ್ ಆಗುತ್ತೆ ಅಥವಾ ಸ್ಮಾಲರ್ ಆಗುತ್ತೆ. ಸ್ಮಾಲೆಸ್ಟ್ ಯೂನಿಟ್ ನಾವು ಯೂಸ್ ಮಾಡ್ತೀವಿ. ಸೊ ದೇರ್ ಫೋರ್ ಎನಿ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ರಿಟರ್ನ್ ಆಸ್ N1U1 is equal to N2U2. ಓಕೆನಾ ಮಕ್ಕಳೇ, ಇದಿಷ್ಟು ಕ್ಲಿಯರ್ ಆಯ್ತಲ್ವಾ ನಿಮ್ಗೆ? ಸೊ ಏನು ಮೆಜರ್ಮೆಂಟ್, ಏನ್ ಯೂನಿಟ್ ಅಂಡ್ ಏನೆಲ್ಲ ಇದನ್ನ ಕ್ರೈಟೀರಿಯಾ ಇರಬೇಕು. ಓಕೆ, ಹೌ ಟು ಚೂಸ್ ಅ ಯೂನಿಟ್, these are the some criteria which is asked for ICSE students. Okay, so ICSE ಅವರಿಗೆ ಇರಬಹುದು, ಕ್ಲಾಸ್ 11th ಅವರಿಗೆ ಈ ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನೌ ಫಿಸಿಕಲ್ ಕ್ವಾಂಟಿಟಿ ಇಸ್ ಅ ಮೆಜರೇಬಲ್ ಕ್ವಾಂಟಿಟಿ. ನಾನು ಆಲ್ರೆಡಿ ಹೇಳಿದಂಗೆ ಫಿಸಿಕ್ಸ್ ಅಂದಾಗ ತುಂಬಾನೇ ಬ್ರಾಂಚಸ್ ಗಳಿದ್ದಾವೆ. ಸೊ ಇದೆಲ್ಲಾ ಬ್ರಾಂಚಸ್ ಗಳಲ್ಲೂ ತುಂಬಾನೇ ಫಿಸಿಕಲ್ ಕ್ವಾಂಟಿಟೀಸ್ ಗಳು ಬರುತ್ತೆ. ಎಷ್ಟೊಂದು ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ಬೋದು, ಕೆಪಾಸಿಟೆನ್ಸ್, ಈ ತರ ತುಂಬಾನೇ ಇಂಡಕ್ಟೆನ್ಸ್ ಇರುತ್ತೆ. ನೀವು ಬೇರೆ ಬೇರೆ ಚಾಪ್ಟರ್ಗೆ ಹೋದಂಗೆ ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಕಲಿತಾ ಹೋಗ್ತೀರಾ ಮಕ್ಕಳೇ. ಸೊ ಫಿಸಿಕಲ್ ಕ್ವಾಂಟಿಟೀಸ್ ಅಂದಾಗ ನೀವು ಫಸ್ಟ್ ಅದರ ಡೆಫಿನೇಷನ್ ಗೊತ್ತಿರಬೇಕು ಅಂಡ್ ಅದನ್ನ ಹೆಂಗೆ ಬರಿತೀವಿ ಎಕ್ಸ್ಪ್ರೆಷನ್ ಗೊತ್ತಿರಬೇಕು, SI ಯೂನಿಟ್ ಗೊತ್ತಿರಬೇಕು ಅಂಡ್ ಡೈಮೆನ್ಷನಲ್ ಫಾರ್ಮುಲಾ ತಿಳ್ಕೋಬೇಕು. ಈ 4 ಪಾಯಿಂಟ್ಸ್ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಚಾಪ್ಟರ್ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಗೆ. ಓಕೆ, ಸೊ ಯು ಶುಡ್ ಬಿ ವೆರಿ ಮಚ್ ಥರೋ ವಿತ್ ದಿಸ್ ಚಾಪ್ಟರ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಡಿಫರೆಂಟ್ ಚಾಪ್ಟರ್ಸ್. ಓಕೆ, ದಟ್ಸ್ ವೈ ದಿಸ್ ಚಾಪ್ಟರ್ ಇಸ್ ಅ ಫೌಂಡೇಶನ್ ಇನ್ ಫಿಸಿಕ್ಸ್. ನೌ, so physical quantities are broadly classified into two quantities, that is fundamental or base quantity and derived quantities. So fundamental quantities ಅಥವಾ base ಅಂದ್ರೆ ಏನು, it has its own independent existence. ಓಕೆ, ಸೊ ಅಂದಾಗ ಅದು ಬೇರೆ ಯಾವುದೇ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಹೆಂಗೆ ಇಂಗ್ಲಿಷ್ ಅಲ್ಲಿ ಆಲ್ಫಾಬೆಟ್ಸ್ ನಾವು ಫಂಡಮೆಂಟಲ್ ಅಂತೀವೋ ಅದೇ ತರನು ಫಿಸಿಕ್ಸ್ ಅಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ. ಸೊ ವಿಚ್ ಇಸ್ ನಾಟ್ ಡಿಪೆಂಡ್ಸ್ ಆನ್ ಅದರ್ ಕ್ವಾಂಟಿಟೀಸ್. ವೈಲ್ ಡಿಫೈನಿಂಗ್ ಫಂಡಮೆಂಟಲ್ ಕ್ವಾಂಟಿಟೀಸ್ ವಿ ಆರ್ ನಾಟ್ ಟೇಕಿಂಗ್ ದ ಹೆಲ್ಪ್ ಆಫ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಅದಕ್ಕೆ ಅದರದ್ದೇ ಆದ ಎಕ್ಸಿಸ್ಟೆನ್ಸ್ ಇರುತ್ತೆ, ಯಾವುದರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ. ಸೊ ಯಾವುದೆಲ್ಲ ಮೆಕ್ಯಾನಿಕ್ಸ್ ಅಲ್ಲಿ ಯಾವುದೆಲ್ಲ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ನೋಡೋದಾದ್ರೆ ಮಾಸ್, ಲೆಂತ್, ಟೈಮ್, ಈ ಮೂರನ್ನು ನಾವು ಮೆಕ್ಯಾನಿಕ್ಸ್ ಅಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತೀವಿ. ಸೊ ಅಂದಾಗ ತುಂಬಾನೇ ಫಿಸಿಕಲ್ ಡಿರೈವ್ಡ್ ಕ್ವಾಂಟಿಟೀಸ್ ಅನ್ನ ನಾವು ಡಿಫೈನ್ ಮಾಡುವಾಗ ಮಾಸ್, ಲೆಂತ್, ಟೈಮ್ ನ ಯೂಸ್ ಮಾಡ್ತೀವಿ. ಅದಲ್ಲದೆ ಇನ್ನ 4 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ. ಸೊ ದಟ್ ಈಸ್ ಸಜೆಸ್ಟೆಡ್ ಬೈ ಜನರಲ್ ಕಾನ್ಫರೆನ್ಸ್ ಆಫ್ ವೇಟ್ಸ್ ಅಂಡ್ ಮೆಜರ್ಸ್ ಅನ್ನೋ ಒಂದು ಬ್ಯೂರೋ ಏನಿದೆ ಅದು ಸಜೆಸ್ಟ್ ಮಾಡಿರುತ್ತೆ. 1960 to 1971 ಯಾವುದೇ ಒಂದು ನಂಬರ್ ತಗೋಬಹುದು ನೀವು. ಸೊ 1971 ಅಲ್ಲಿ ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ಸ್ ಅಂಡ್ ಮೆಜರ್ಸ್ ಇವರು ಏನ್ ಹೇಳ್ತಾರೆ ಅಂದ್ರೆ ಇನ್ನ 4 ಕ್ವಾಂಟಿಟೀಸ್ ನ ಆಡ್ ಮಾಡ್ಕೋತಾರೆ ಅಲಾಂಗ್ ವಿತ್ 3 ಫಂಡಮೆಂಟಲ್ ಕ್ವಾಂಟಿಟೀಸ್ ಇನ್ ಮೆಕ್ಯಾನಿಕ್ಸ್. ಇನ್ನ 4 ಯಾವ್ದೆಲ್ಲ ಹಾಕಿದ್ರು ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್, temperature, luminous intensity and amount of substance. Total 7 fundamental quantities ಇದೆ. ಅದ್ರ ಜೊತೆಗೆ ಅವರು 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಕೊಡ್ತಾರೆ, ಅದು ಪ್ಲೇನ್ ಆಂಗಲ್ ಅಂಡ್ ಸಾಲಿಡ್ ಆಂಗಲ್. ಓಕೆ, ಪ್ಲೇನ್ ಆಂಗಲ್ ಅಂದ್ರೆ ಆಂಗಲ್ ಇನ್ ಅ ಪ್ಲೇನ್ ಅಂದ್ರೆ when body is having projectile motion or when body is having uniform circular motion. ಸೊ ಈ 2 ಟೈಪ್ಸ್ ಆಫ್ ಮೋಷನ್ ಅಲ್ಲಿ ಏನ್ ಆಂಗಲ್ ಕವರ್ಡ್ ಮಾಡಿರುತ್ತೆ ಅದು ಪ್ಲೇನ್ ಆಂಗಲ್ ಆಗಿರುತ್ತೆ, ಥೀಟಾ. ಅಥವಾ ಸಾಲಿಡ್ ಆಂಗಲ್ ಅಂದಾಗ ವೆನ್ ಬಾಡಿ ಇಸ್ ಮೂವಿಂಗ್ ಇನ್ ಅ ಸ್ಪೇಸ್ ಅಂದ್ರೆ 3 ಡೈಮೆನ್ಷನಲ್ ಪಿಕ್ಚರ್ ಇದ್ದಾಗ, ವೆನ್ ಬಾಡಿ ಇಸ್ ಹ್ಯಾವಿಂಗ್ ವೆನ್ ಬಾಡಿ ಇಸ್ ಹ್ಯಾವಿಂಗ್ 3 ಡೈಮೆನ್ಷನಲ್ ಮೋಷನ್ ಆರ್ ಸಾಲಿಡ್ ಅಂದಾಗ ಏನಾಗುತ್ತೆ ಆಂಗಲ್ ಸಬ್ಟೆಂಡೆಡ್ ಬೈ ದಿ 3 ಡೈಮೆನ್ಷನಲ್ ಬಾಡಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಾಲಿಡ್ ಆಂಗಲ್. ಅಂಡ್ ಇದೆರಡು ಸಪ್ಲಿಮೆಂಟರಿ ಯೂನಿಟ್ಸ್ ನ ಆಡ್ ಮಾಡುತ್ತೆ. ಉಳಿದಿದ್ ಏನ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಅದೆಲ್ಲಾನು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ, ಡಿರೈವ್ಡ್ ಕ್ವಾಂಟಿಟಿ ಆಗಿರುತ್ತೆ. ಓಕೆ, ಎಲ್ಲ ಇದಿಷ್ಟು 7 ಫಂಡಮೆಂಟಲ್ ಕ್ವಾಂಟಿಟಿ ಪ್ಲಸ್ 2 ಸಪ್ಲಿಮೆಂಟರಿ ಬಿಟ್ಟು ಯಾವುದೆಲ್ಲ ಕ್ವಾಂಟಿಟೀಸ್ ಇರುತ್ತೆ, ಆಲ್ ದೋಸ್ ರಿಮೈನಿಂಗ್ ಕ್ವಾಂಟಿಟೀಸ್ ಆರ್ ಕಮ್ಸ್ ಅಂಡರ್ ಡಿರೈವ್ಡ್ ಕ್ವಾಂಟಿಟೀಸ್. Then what is derived quantities? As its name suggests,
derived quantities are derived from the fundamental quantities. That means this derived quantity depends on the fundamental quantities. So it does not have its own existence. While defining the derived quantities, we are taking the help of fundamental quantities. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೊ ಈ ತರ ಡಿರೈವ್ಡ್ ಕ್ವಾಂಟಿಟಿ ಡಿಪೆಂಡ್ಸ್ ಆನ್ ಫಂಡಮೆಂಟಲ್. ಈಗ ನೀವೇ ABCD to Z ಎಲ್ಲಾನು ಫಂಡಮೆಂಟಲ್ ಆಗಿರುತ್ತೆ. ಅದೇ ನೀವು ಆಪಲ್ ಅಂದಾಗ APPLE, ಕ್ಯಾಟ್ CAT ಅಂತ ಬರೀತೀರಾ. ಸೊ ಯಾವ್ದೆಲ್ಲ ಲೆಟರ್ ಒಟ್ಟಿಗೆ ಬಂದಾಗ ಒಂದು ವರ್ಡ್ ಆಗುತ್ತೋ ಅದೇ ತರನೇ ಕೆಲವೊಂದೆಲ್ಲ ಫಂಡಮೆಂಟಲ್ ಕ್ವಾಂಟಿಟೀಸ್ ಹತ್ರ ಬಂದಾಗ ನೀವು ಅದನ್ನು ಪ್ರಾಡಕ್ಟ್ ಮಾಡಿರ್ಬೋದು ಅಥವಾ ಡಿವಿಷನ್ ಮಾಡಿರ್ಬೋದು. ಸಮ್ಟೈಮ್ಸ್ ನೀವು ಅದನ್ನ ಅಡಿಷನ್ ಮಾಡಿರ್ಬೋದು. ಸೊ ಕೆಲವೊಂದು ಮ್ಯಾಥಮೆಟಿಕಲ್ ಆಪರೇಷನ್ ಇನ್ವಾಲ್ವ್ಡ್. ಓಕೆ, ಸೊ ಯು ಆರ್ ಯೂಸಿಂಗ್ ಸಮ್ ಮ್ಯಾಥಮೆಟಿಕಲ್ ಆಪರೇಷನ್ ಟು ಫಾರ್ಮ್ ಅ ಡಿರೈವ್ಡ್ ಕ್ವಾಂಟಿಟೀಸ್. ಫಾರ್ ಎಕ್ಸಾಂಪಲ್, ಇವಾಗ ಏರಿಯಾ ಅಂತ ತಗೊಂಡ್ರೆ ಏರಿಯಾ ಇಸ್ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಹಂಗೆ ವಾಲ್ಯೂಮ್ ಅಂತ ತಗೊಂಡಾಗ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ. ಅದೇ ನಾವು ಡೆನ್ಸಿಟಿಗೆ ಬಂದಾಗ ಡೆನ್ಸಿಟಿನ ನಾನು ಹೆಂಗ್ ಡಿಫೈನ್ ಮಾಡ್ತೀನಿ? ಸೊ ಇಟ್ ಈಸ್ ಮಾಸ್ ಬೈ ವಾಲ್ಯೂಮ್. ಅದೇ ನಾನು ಸ್ಪೀಡಿಗೆ ಬಂದ್ರೆ ಸ್ಪೀಡ್ ಅಥವಾ ವೆಲಾಸಿಟಿಗೆ ಬಂದ್ರೆ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಆಗುತ್ತೆ. ಸೊ ಕೆಲವೊಂದೆಲ್ಲ ಪ್ರಾಡಕ್ಟ್ ಇರುತ್ತೆ, ಕೆಲವೊಂದೆಲ್ಲ ಡಿವಿಷನ್ ಇರುತ್ತೆ. ಸೊ ಈ ತರ ಡಿರೈವ್ಡ್ ಕ್ವಾಂಟಿಟಿನ ಡಿಫೈನ್ ಮಾಡ್ತೀವಿ. ಈಗ ನಾನು ಫೋರ್ಸಿಗೆ ಬಂದಾಗ ಮಾಸ್ ಇಂಟು ಆಕ್ಸಿಲರೇಷನ್ ಅಂತೀನಿ. ಅದೇ ನಾನು ಪ್ರೆಷರಿಗೆ ಬಂದಾಗ ಫೋರ್ಸ್ ಪರ್ ಏರಿಯಾ ಅಂತೀನಿ. ಸೊ ಮೊಮೆಂಟಮ್ ಅಂತ ಬಂದಾಗ M×V ಅಂತೀನಿ. ಪವರ್ ಅಂತ ಬಂದಾಗ ವರ್ಕ್ ಡನ್ ಬೈ T ಅಂತೀನಿ. ವರ್ಕ್ ಅಂದಾಗ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತೀನಿ. ಸೊ ಅಂದ್ರೆ ಡಿರೈವ್ಡ್ ಕ್ವಾಂಟಿಟೀಸ್ ಗಳಲ್ಲಿ ಏನಿರುತ್ತೆ, ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ನ ಬರಿತೀವಿ ಇಲ್ಲಿ. ಕೆಲವೊಮ್ಮೆ ಡೈರೆಕ್ಟ್ ಇರುತ್ತೆ. ಸಿ ಏರಿಯಾ ಅಂದಾಗ ಲೆಂತ್ ಬ್ರೆಡ್ತ್ ಹೈಟ್ ಆಲ್ ದೀಸ್ ಆರ್ ಲೆಂತ್ ಓನ್ಲಿ. ಅದೇ ಕೆಲವೊಮ್ಮೆ ಏನಾಗುತ್ತೆ, ಸಿ ಡೆನ್ಸಿಟಿ ಅಂದ್ರೆ ಮಾಸ್ ಇರುತ್ತೆ. ಮಾಸ್ ಇಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ, ವೇರ್ ವಾಲ್ಯೂಮ್ ಈಸ್ ನಾಟ್ ಫಂಡಮೆಂಟಲ್. ವಾಲ್ಯೂಮ್ ಇನ್ ಟರ್ನ್ ಡಿಪೆಂಡ್ಸ್ ಆನ್ ಲೆಂತ್ ಬ್ರೆಡ್ತ್ ಹೈಟ್. ಸಿಮಿಲರ್ಲಿ ನೋಡಿ, ಇಲ್ಲಿ ಸ್ಪೀಡ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಡೈರೆಕ್ಟ್ ಆಗಿ ಎರಡೂನು ಏನು, ಡಿಸ್ಪ್ಲೇಸ್ಮೆಂಟ್ ಆಸ್ ವೆಲ್ ಆಸ್ ಟೈಮ್ ಆರ್ ಡಿಸ್ಟೆನ್ಸ್, ಬೋತ್ ಆರ್ ಟೈಮ್ ಅಂಡ್ ಡಿಸ್ಟೆನ್ಸ್ ಆರ್ ಫಂಡಮೆಂಟಲ್. ವೆರಾಸ್ acceleration is velocity by time. Velocity in turn depends on length and time. ಈ ತರ ನಾವು ಮತ್ತೆ ಡಿಫೈನ್ ಮಾಡ್ಬೇಕಾಗತ್ತೆ ಒಳಗಿಂದೊಳಗೆ. ಇವಾಗ ಫೋರ್ಸ್ ಅನ್ನ ನಾನು ಬರಿಬೇಕಾದ್ರೆ M×A ಅಂತ ಬರಿತೀನಿ, ವೇರ್ M is a fundamental whereas A is not a fundamental. Again you need to define A in terms of fundamental. ನಾವು ಎಲ್ಲಿವರೆಗೆ ಅದನ್ನ ಡಿಫೈನ್ ಮಾಡಬೇಕು ಅಂದ್ರೆ ಫೈನಲಿ ಯು ಶುಡ್ ರೈಟ್ ಎವ್ರಿಥಿಂಗ್ ಇನ್, ಸೇ ಫೈನಲಿ ದ ಎಕ್ಸ್ಪ್ರೆಷನ್ ಇನ್ವಾಲ್ವ್ಸ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಅಟ್ ದ ಎಂಡ್ ಈಗ ನೋಡಿ, F is MA ಬರಿತೀನಿ, A ನ ಮತ್ತೆ ಹೆಂಗ್ ಬರಿತೀನಿ V/T. ಅಗೇನ್ V is what? L/T. ಫೈನಲ್ ಎಕ್ಸ್ಪ್ರೆಷನ್ ನೋಡಿದಾಗ M×L ಡಿವೈಡೆಡ್ ಬೈ T² ಇರುತ್ತೆ. ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್? ಸೊ ಈ ತರ ಡಿರೈವ್ಡ್ ಕ್ವಾಂಟಿಟೀಸ್ ಗಳು ಇರುತ್ತೆ. ಸೊ ನೀವು ಯಾವ್ದು ಡಿರೈವ್ಡ್ ಕ್ವಾಂಟಿಟೀಸ್ ನಿಮ್ಗೆ ಕ್ಲಾಸ್ ಅಲ್ಲಿ ನೆನ್ಪಿಟ್ಕೊಳಕ್ ಹೇಳಿದಾರೋ, ಪ್ರಾಕ್ಟೀಸ್ ಮಾಡಕ್ ಹೇಳಿದಾರೋ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಂಗೆ ನೀವು ಕ್ಲಾಸ್ 11th ಅಥವಾ ಫಸ್ಟ್ PU ಅಲ್ಲಿ ಇದ್ದೀರಾ ಅಂದ್ರೆ ಸೊ ನೀವು ಆದಷ್ಟು ತುಂಬಾನೇ ಫಿಸಿಕಲ್ ಕ್ವಾಂಟಿಟಿ ಡಿರೈವ್ಡ್ ಕ್ವಾಂಟಿಟೀಸ್ ನ ನೆನ್ಪಿಟ್ಕೋಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಮಕ್ಕಳೇ. ICSE 10th ಅವರಿಗೆ ಕೆಲವೊಂದೆಲ್ಲ ಡಿರೈವ್ಡ್ ಕ್ವಾಂಟಿಟೀಸ್ ನ ನೆನ್ಪಿಟ್ಕೋಬೇಕಾಗತ್ತೆ. ಇಸ್ ದಿಸ್ ಕ್ಲಿಯರ್? ಸೊ ಇನ್ ಮೆಕ್ಯಾನಿಕ್ಸ್, length, mass, time are fundamental quantities. Then what are all the units which we have been used is CGS, that is centimeter for length, gram for mass and second for time. So CGS unit ಅನ್ನೋದು ಇವಾಗ ನಾವು ಇಲ್ಲ, ಇದು ಔಟ್ಡೇಟೆಡ್ ಆಗಿದೆ. ಸೊ ಇದು ಮೊದಲು ಯೂಸ್ ಮಾಡ್ತಾ ಇದ್ರು. ಸೊ ನೆಕ್ಸ್ಟ್ FPS ಅಂದ್ರೆ ಫೂಟ್. ಲೆಂತ್ ಅನ್ನ ಫೂಟ್, ಈಗಲೂ ಕೆಲವೊಂದ್ ಕಡೆ ನಾವು ಫೀಟ್ ಅಲ್ಲಿ ಹೇಳ್ತೀವಿ. ಸೊ ಫೂಟ್, ಪೌಂಡ್ ಫಾರ್ ಮಾಸ್ ಅಂಡ್ ಸೆಕೆಂಡ್ ಫಾರ್ ಟೈಮ್. ಅಂಡ್ MKS ಮೀಟರ್, ಕಿಲೋಗ್ರಾಮ್ ಅಂಡ್ ಸೆಕೆಂಡ್. ಸೊ ಸ್ಟಿಲ್ ವಿ ಆರ್ ಯೂಸಿಂಗ್, ಬಟ್ SI ಅನ್ನೋದು ರೀಸೆಂಟ್ ಆಗಿ ಡೆವಲಪ್ ಆಗಿರೋದು. SI ಸಿಸ್ಟಮ್ ಅನ್ನ ನಾನು ಆಲ್ರೆಡಿ ಹೇಳಿದಂಗೆ 1960 ಅಥವಾ 1971 ಅಲ್ಲಿ ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ಸ್ ಅಂಡ್ ಮೆಷರ್ಸ್ ಅನ್ನುವ ಏನು ಒಂದು ಬ್ಯೂರೋ ಇದೆ. ಸೊ ಇವರು ಡೆವಲಪ್ ಮಾಡಿರೋದು SI ಸಿಸ್ಟಮ್. ಇವ್ರು ಏನ್ ಸಜೆಸ್ಟ್ ಮಾಡ್ತಾರೆ, ಕೆಲವೊಂದೆಲ್ಲ ಯೂನಿಟ್ಸ್ ಗಳನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಮೆಕ್ಯಾನಿಕ್ಸ್ ಅಲ್ಲಿರುವ ಲೆಂತ್, ಮಾಸ್, ಟೈಮ್ ಜೊತೆಗೆ 4 ಫಂಡಮೆಂಟಲ್ ಕ್ವಾಂಟಿಟೀಸ್ ಗಳಿಗೂ SI ಸಿಸ್ಟಮ್ SI ಯೂನಿಟ್ಸ್ ಗಳನ್ನ ಸಜೆಸ್ಟ್ ಮಾಡ್ತಾರೆ. ಯಾವ್ದೆಲ್ಲ ಅಂತ ತಿಳ್ಕೊಳ್ಳೋದಾದ್ರೆ, ಮಾಸ್ಗೆ ಕಿಲೋಗ್ರಾಮ್ ಅನ್ನ kg ಅಂತ ಬರಿತೀವಿ, ಲೆಂತ್ ಈಸ್ ಮೀಟರ್ and it is M,
and time is second, which is expressed as S. Temperature is Kelvin and it is written as capital K, and current is ampere and it is written as capital A. Luminous intensity is candela and it is written as CD, and amount of substance is MOLE, mole, and it is written as MOL, mole. So ಮಕ್ಕಳೇ ನಿಮ್ಗೆ ಕೆಲವೊಂದೆಲ್ಲ ಇದರಲ್ಲಿ ಪಾಯಿಂಟ್ಸ್ ನ ನೆನ್ಪಿಟ್ಕೋಬೇಕಾಗತ್ತೆ. ಏನು ಅಂದ್ರೆ ಪ್ಲೂರಲ್ ಯೂಸ್ ಮಾಡುವಂಗಿಲ್ಲ. ಸೊ ನಾವ್ ಏನ್ ಮಾಡ್ತೀವಿ, ನಮ್ಗೆ ಯೂಶ್ವಲಿ ನಮ್ಗೆ ಈ ತರ ಬಂದ್ಬಿಡತ್ತೆ 100 ಮೀಟರ್ಸ್ ಅಂತೀವಿ ಅಲ್ವಾ. ಸೊ ನಂಬರ್ ನಿಮ್ಗೆ ಹೇಳ್ಬಿಡತ್ತೆ ಎಷ್ಟು ದೊಡ್ಡದಿದೆ ಅದು ಅಂದ್ಬಿಟ್ಟು. ಸೊ 100 ಮೀಟರ್ ಅಂತಲೇ ಬರ್ಕೋಬೇಕು. ಆ ನಂಬರ್ ನ್ಯೂಮರಿಕಲ್ ನಂಬರ್ ನಿಮಗೆ ಹೇಳುತ್ತೆ ದೊಡ್ಡದಿದ್ಯೋ ಚಿಕ್ಕದಿದ್ಯೋ. 100 ಮೀಟರ್ ಆಯ್ತು, 1000 ಬರೆಯುವಾಗ 1000 ಮೀಟರ್ಸ್ ಅಂತ ಹೇಳುವಂಗಿಲ್ಲ, ಅಥವಾ ನೀವು ಬರೆಯುವಾಗ್ಲೂ ಮೀಟರ್ಸ್ ಅಂತ ಬರ್ಕೋಬೇಡಿ. ಬಿಕಾಸ್ MS ಅಂದಾಗ ಇಲ್ಲಿ ಸೆಕೆಂಡ್ ಆಗತ್ತೆ ಅಂಡ್ ಇದನ್ನ ನಾವು ಮಿಲಿ ಸೆಕೆಂಡ್ ಅಂತ ಓದ್ಕೋತೀವಿ. ನೀವು ಆತರ ಬರೆದ್ರೆ ಇದು ಮಿಲಿ ಸೆಕೆಂಡ್ ಆಗ್ಬಿಡುತ್ತೆ. ಸೊ ಅಥವಾ ಕೆಲವೊಂದ್ ಕಡೆ ರಾಂಗ್ ನೊಟೇಶನ್ ಆಗಿರುತ್ತೆ, 1000 MTS ಅಂತ ಬರಿತೀವಿ ಮೀಟರ್ಸ್ ಅಂದ್ಬಿಟ್ಟು. ಈ ತರನು ಬರೆಯುವಂಗಿಲ್ಲ. ಪ್ಲೂರಲ್ ಫಾರ್ ಯೂನಿಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಓಕೆ, ಪ್ಲೂರಲ್ ಇರಲ್ಲ. ಸೊ ನಂಬರೇ ನಿಮಗೆ ಹೇಳುತ್ತೆ ಅದು ತುಂಬಾ ದೊಡ್ಡದಿದೆ ಅಂದ್ಬಿಟ್ಟು ನಂಬರೇ ನಿಮ್ಗೆ ತಿಳಿಸುತ್ತೆ. ಸೊ ಇನ್ನೊಂದೇನು ಅಂದ್ರೆ, ಸಪೋಸ್ ಸೈಂಟಿಸ್ಟ್ ನೇಮ್ ಇತ್ತು ಅಂದ್ರೆ ಲೈಕ್ ಕೆಲ್ವಿನ್, ಆಂಪಿಯರ್, ಜೌಲ್, ನ್ಯೂಟನ್, ಈ ತರ ಸೈಂಟಿಸ್ಟ್ ನೇಮ್ ಇತ್ತು ಅಂದ್ರೆ ಸೊ ಸಿಂಬಲ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಬರ್ಕೋಬೇಕಾಗತ್ತೆ. ನ್ಯೂಟನ್, ಆಂಪಿಯರ್, ಕೆಲ್ವಿನ್ ಎಲ್ಲ ಕ್ಯಾಪಿಟಲ್ ಬರ್ಕೋಬೇಕಾಗತ್ತೆ. ಜೌಲ್ ಇರ್ಬೋದು, ಹರ್ಟ್ಸ್ ಇರ್ಬೋದು, ಹರ್ಟ್ಸ್ ಈ ತರ, ಪ್ಯಾಸ್ಕಲ್ ಇರ್ಬೋದು. ಓಕೆ, ಸೊ ತುಂಬಾನೇ ಇರುತ್ತೆ ಮಕ್ಕಳೇ. ಓಮ್ ಅಂತ ಇದೆ. ಸೊ ಇಲ್ಲೂ ಅಷ್ಟೇ ಓಮ್ ಅಂದಾಗ ನಾವು ಈ ಸಿಂಬಲ್ ಯೂಸ್ ಮಾಡ್ತೀವಿ. ಬಟ್ ಯಾವ್ದೆಲ್ಲ ಬ್ರಾಂಚಸ್ ನಲ್ಲಿ ನೀವು ಯಾವ್ದೆಲ್ಲ ಫಿಸಿಕಲ್ ಕ್ವಾಂಟಿಟಿ ಕಲಿತೀರಾ ಅದು ಸೈಂಟಿಸ್ಟ್ ನೇಮ್ ಇಂದ ಇತ್ತು ಅಂದ್ರೆ, ಯೂನಿಟ್ SI ಯೂನಿಟ್ ಸೈಂಟಿಸ್ಟ್ ನೇಮ್ ಆಯ್ತು ಅಂದಾಗ ಸಿಂಬಲ್ ನೀವು ಈ ತರ ಬರೀತೀರಾ. ಬಟ್ ವರ್ಡ್ಸ್ ಅಲ್ಲಿ ಬರಿಬೇಕು ಅಂದ್ರೆ ಸ್ಮಾಲ್ ಲೆಟರ್ ಇಂದ ಶುರು ಮಾಡ್ತೀರಾ. ಓಕೆನಾ ಮಕ್ಕಳೇ? ಸೊ ನಾನೀಗ ಡಿರೈವ್ಡ್ ಕ್ವಾಂಟಿಟೀಸ್ ಗಳನ್ನ ನೋಡೋದಾದ್ರೆ ಏರಿಯಾನೇ ಸ್ಟಾರ್ಟ್ ಮಾಡ್ತೀನಿ ನಾನು. ಏರಿಯಾನ ಲೆಂತ್ ಇಂಟು ಬ್ರೆಡ್ತ್ ಅಂತ ಬರಿತೀವಿ. ಅಂದ್ರೆ ಇದ್ರ ಯೂನಿಟ್ ಏನಾಗುತ್ತೆ, ಮೀಟರ್ ಇಂಟು ಮೀಟರ್. ಸೊ ನಾವು ಮೀಟರ್ ಸ್ಕ್ವೇರ್ ಅಂತ ಬರ್ಕೋಬೇಕು. ಅಂಡ್ ಹಂಗೆ ನಾವು ನೋಡೋದಾದ್ರೆ ವಾಲ್ಯೂಮ್ ಆಗುತ್ತೆ. ವಾಲ್ಯೂಮ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂದಾಗ ಮೂರಕ್ಕೂ ನಾವು ಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಮೀಟರ್ ಕ್ಯೂಬ್ ಆಗುತ್ತೆ. ಅದೇ ತರ ನಾವು ಡೆನ್ಸಿಟಿ ನೋಡೋದಾದ್ರೆ, ಡೆನ್ಸಿಟಿ ಡೆಫಿನೇಷನ್ ಗೊತ್ತಿರ್ಬೇಕು ಮಕ್ಕಳೇ ನಿಮಗೆ. ಯಾವುದೇ ಒಂದು ಡಿರೈವ್ಡ್ ಕ್ವಾಂಟಿಟಿ ಬರಿತೀರಾ ಅಂದ್ರೆ ಅದರ ಡೆಫಿನೇಷನ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಾಸ್ ನ ಕೆಜಿ ಅಲ್ಲಿ ಬರಿತೀರಾ ಅಂಡ್ ವಾಲ್ಯೂಮ್ ನ ಮೀಟರ್ ಕ್ಯೂಬ್ ಅಲ್ಲಿ ಬರಿತೀರಾ. ಒಟ್ಟಿಗೆ ಬರ್ಕೋವಾಗ ಕೆಜಿ ಪರ್ ಮೀಟರ್ ಕ್ಯೂಬ್ ಹಿಂಗ್ ಬರ್ಕೋಬೇಕು. ಓಕೆನಾ ಮಕ್ಕಳೇ? ಸೊ ಇದು ರಾಂಗ್ ನೊಟೇಶನ್. ಈ ತರ ಬರ್ಕೋಬೇಡಿ, ಇದು ರಾಂಗ್. ಓಕೆ, ಇದು ಕರೆಕ್ಟ್ ಆಗಿ ಬರೆಯೋದು. ಅದೇ ತರ ಸ್ಪೀಡ್ ಅಥವಾ ವೆಲಾಸಿಟಿ ನಾವು ಬರೆಯೋದಾದ್ರೆ, ಸ್ಪೀಡ್ ಈಸ್ ಡಿಸ್ಟೆನ್ಸ್ ಬೈ ಟೈಮ್ ಇರ್ಬೋದು, ಅಥವಾ ವೆಲಾಸಿಟಿಗೂ ಬರೆಯುವಾಗ ಎಕ್ಸ್ಪ್ರೆಸ್ ಮಾಡುವಾಗ x/t ಅಂತೀವಿ, ಅಂದ್ರೆ ಮೀಟರ್ ಪರ್ ಸೆಕೆಂಡ್. ಸೊ ಇದನ್ನ ನಾವು ಈ ತರ ಬರ್ಕೋಬೇಕು. ಮೀಟರ್ ಪರ್ ಸೆಕೆಂಡ್ ಅನ್ನ ಹಿಂಗ್ ಬರಿತೀವಿ. ಓಕೆ, ಸೊ ಇದು ರಾಂಗ್ ನೊಟೇಶನ್, ಇದು ರಾಂಗ್ ಆಗಿರುತ್ತೆ. ಸಿಮಿಲರ್ಲಿ ನಾನು ಆಕ್ಸಲರೇಷನ್ ಬರ್ಕೋವಾಗ ಹೆಂಗ್ ಬರಿತೀವಿ, ವೆಲಾಸಿಟಿ ಬೈ ಟೈಮ್ ಅಂತೀವಿ, ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹಿಂಗ್ ಬರ್ಕೋಬೇಕಾಗತ್ತೆ. ಹಂಗೆ ಫೋರ್ಸ್ ಡಿಫೈನ್ ಮಾಡ್ತೀನಿ ಅಂದ್ರೆ m/a ಆಗುತ್ತೆ. ಸೊ ದಟ್ ಈಸ್ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈ ತರ ಬರಿತೀವಿ. ಬಟ್ ಫೋರ್ಸ್ ನ ನಮ್ಗೆ ಯಾರು ಡಿಫೈನ್ ಮಾಡಿರೋದು, ನ್ಯೂಟನ್ ಆಗಿರುತ್ತೆ. ನ್ಯೂಟನ್ ಸೆಕೆಂಡ್ ಲಾದಲ್ಲಿ ಫೋರ್ಸ್ ಡಿಫೈನ್ ಆಗಿರುತ್ತೆ. ಸೊ therefore we are writing Newton like this. And similarly work can be defined as force into displacement, and force SI unit is Newton and displacement is meter. Newton meter anta barkobodu ಅಥವಾ ನ್ಯೂಟನ್ ಮೀಟರ್ ನ ನಾವು ಜೌಲ್ ಅಂತಲೂ ಬರ್ಕೋಬಹುದು. ಸೊ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಆಗ್ತಾ ಹೋಗುತ್ತೆ ಮಕ್ಕಳೇ. ಇಲ್ಲಿ ವರ್ಕ್ ಗೊತ್ತಾಯ್ತು ಅಂದ್ರೆ ನಾವು ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ತೀವಿ, ಪವರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪವರ್ ಈಸ್ ರೇಟ್ ಆಫ್ ಡೂಯಿಂಗ್ ವರ್ಕ್, ದಟ್ ಈಸ್ force into displacement by time. So here force into displacement is joule per second ಅಂತ ಬರ್ಕೋತೀವಿ. joule per second ಇನ್ನೊಂದು ಏನ್ ಹೆಸರು ಇದಕ್ಕೆ, ವ್ಯಾಟ್ ಅಂತೀವಿ. ವ್ಯಾಟ್ ಅನ್ನ ನೀವು ಫುಲ್ ಬರಿತೀರಾ ಅಂದ್ರೆ ಈ ತರ ಬರಿತೀರಾ, ಇಲ್ಲ ಸಿಂಬಲ್ ಬರಿತೀರಾ ಅಂದ್ರೆ W, ಕ್ಯಾಪಿಟಲ್ W ಬರ್ಕೋಬೇಕು. ಒಂದಕ್ಕೊಂದು ರಿಲೇಷನ್ ಇರ್ತಾ ಹೋಗುತ್ತೆ ಮಕ್ಕಳೇ. ಈ ತರ ಮೊಮೆಂಟಮ್ ಅಂದಾಗ ಏನು, ಸ್ಮಾಲ್ p is mv ಆಗುತ್ತೆ. ಮೊಮೆಂಟಮ್ is mass into velocity which is kg meter per second.
ಈ ತರ ನೀವು ತುಂಬಾನೇ ಫಿಸಿಕಲ್ ಕ್ವಾಂಟಿಟೀಸ್ ನ ಡಿಫೈನ್ ಮಾಡ್ಕೋಬಹುದು. ಐ ಅಂದ್ರೆ ಏನು, ಇಂಪಲ್ಸ್, ಐ ಇಸ್ ಎಫ್ ಇಂಟು ಟಿ ಅಂತ ಬರ್ಕೋಬಹುದು, ದಟ್ ಈಸ್ ನ್ಯೂಟನ್ ಸೆಕೆಂಡ್. ಸುಮಾರು ಫಿಸಿಕಲ್ ಕ್ವಾಂಟಿಟಿ ಇದೆ ಮಕ್ಕಳೇ, ತುಂಬಾನೇ ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಸೊ ಎಕ್ಸೆಪ್ಟ್ ದೀಸ್ 7 fundamental quantities or 2 supplementary units, remaining all other quantities are called as derived quantities. ಅದು ಯಾವುದೇ ಬ್ರಾಂಚ್ ಆಫ್ ಫಿಸಿಕ್ಸ್ ಇರ್ಬೋದು, ನೀವು ಯಾವುದೇ ಟೈಮ್ ಅಲ್ಲಿ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ನ ಕಲಿತೀರಾ ಅಂದ್ರೆ ನೀವು ಫಸ್ಟ್ ಸ್ಟೆಪ್ ಅದ್ರ ಡೆಫಿನೇಷನ್ ನೆನ್ಪಿಟ್ಕೋಬೇಕು, ಸೆಕೆಂಡ್ ಸ್ಟೆಪ್ SI ಯೂನಿಟ್ ಬರೆಯೋದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆನಾ ಮಕ್ಕಳೇ? ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಅಂಡ್ ಈ ವಿಡಿಯೋ ಹೆಲ್ಪ್ ಆಯ್ತು ಅಂದ್ರೆ ಲೈಕ್ ಮಾಡ್ಕೊಳ್ಳಿ, ಅಂಡ್ ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್. ನೀವು ಕೆಲವೊಂದು ಪ್ರಿಫಿಕ್ಸಸ್ ಗಳನ್ನು ನೆನ್ಪಿಟ್ಕೋಬೇಕು. ಸೊ ಪವರ್ಸ್ ಆಫ್ 10 ಇದು ಪ್ರಿಫಿಕ್ಸ್ ಗಳು ಯಾವ್ದಂತ ನೋಡೋದಾದ್ರೆ, ಈಗ 10 to the power 1 ಅನ್ನ ಡೆಕಾ ಅಂತೀವಿ, DA ಅಂತ ಬರೀತೀವಿ. 10 to the power 2 ಗೆ ಹೆಕ್ಟೋ, ಹೆಚ್ ಅಂತೀವಿ. 10 to the power 3 ಕಿಲೋ ಆಗುತ್ತೆ, ಅಂದರೆ 1000 ಮೀಟರ್ನ ನಾವು ಕಿಲೋಮೀಟರ್ ಅಂತೀವಿ. ಇದೆಲ್ಲ ನಮಗೆ ಗೊತ್ತಿರುವಂಥದ್ದು. ಸೊ ಇನ್ನು ಮುಂದೆ ಬರೆಯುವಂಥ 10 to the power 6 ಇರ್ಬೋದು, ಇಲ್ಲಿಂದ ಬರೆಯುವಂಥದ್ದಕ್ಕೆಲ್ಲ ಕ್ಯಾಪಿಟಲ್ ಅಲ್ಲಿ ಲೆಟ್ರ್ ಬರಿಬೇಕು. ಸೊ 10 to the power 6 ಈಗ ಮೆಗಾ ಅಂತೀವಿ ಅಥವಾ ಮಿಲಿಯನ್ ಅಂತೀವಿ. ಸೊ ಇದು ಕ್ಯಾಪಿಟಲ್ ಎಮ್ ಆಗಿರುತ್ತೆ. ಆ್ಯಂಡ್ 10 to the power 9 ಗಿಗಾ, ಕ್ಯಾಪಿಟಲ್ ಜಿ ಇರುತ್ತೆ. 10 to the power 12ಗೆ ಟೆರಾ, ಇದು ಕಂಪ್ಯೂಟರ್ಗಳಲ್ಲಿ ಯೂಸ್ ಮಾಡ್ತೀವಿ, ಗಿಗಾಬೈಟ್, ಟೆರಾಬೈಟ್ ಅಂದ್ಬಿಟ್ಟು. 10 to the power 15ಗೆ ಪೀಟಾ ಅಥವಾ ಪಿ ಅಂತೀವಿ. 10 to the power 18 ಎಕ್ಸಾ ಇರುತ್ತೆ. ಸೊ ನೀವು 10 to the power 12 ಅಥವಾ 15 ವರೆಗೆ ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆ ಸ್ಮಾಲೆಸ್ಟ್ ಸಬ್ ಮಲ್ಟಿಪಲ್ ಸ್ಮಾಲ್ ಅನ್ನ 10 to the power -1 ಅಂದ್ರೆ ಡೆಸಿ ಅಂತೀವಿ. 10 to the power -2 ಸೆಂಟಿ, ಇದೆಲ್ಲ ನಮಗೆ ಗೊತ್ತಿರುವಂಥದ್ದು. ಸೆಂಟಿಮೀಟರ್ ಅಂತೀವಲ್ವಾ, ಸೆಂಟಿಮೀಟರ್ 10 to the power -2 ಮೀಟರ್ ಅಂತ ಬರಿತೀವಿ. ಸಿ ಪಕ್ಕ ಎಂ ಬರೆದ್ರೆ ಸೆಂಟಿಮೀಟರ್ ಆಗುತ್ತೆ. 10 to the power -2 ಮೀಟರ್, ಸೆಂಟಿಮೀಟರ್ ಅಂತೀವಿ. ಸೊ 10 to the power -3 ಅಂದ್ರೆ ಇಲ್ಲಿ 1/1000. ಇದು 1000 ಪಾರ್ಟ್ನ, ಒಂದು ಮೀಟರ್ ನೀವು 1000 ಪಾರ್ಟ್ ಆಗಿ ಡಿವೈಡ್ ಮಾಡ್ತು ಅಂದ್ರೆ ಅದರಲ್ಲಿರೋ ಒಂದು ಪಾರ್ಟ್ ಅನ್ನ ಮಿಲಿಮೀಟರ್ ಅಂತೀವಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ನಿಮಗೆ ಇಲ್ಲಿ? ಸೊ ಇದು ಏನು ಅಂದರೆ 10 to the power -1 ಅಂದರೆ 1 ಮೀಟರ್ ಇದೆ ನಿಮ್ಮ ಹತ್ರ, ಅದನ್ನು ನೀವು 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀರಾ. ಅದರಲ್ಲಿರೋ ಒಂದು ಪಾರ್ಟನ್ನು ನಾವು ಏನಂತ ಕರಿತೀವಿ? 10 to the power -1 ಅಂತೀವಿ. ಹಾಗೆ 10 to the power -2 ಅಂದರೆ 100. ಅಂದರೆ ನಾವೇನು ಮಾಡ್ತೀವಿ, ಇಲ್ಲಿ 1 ಮೀಟರ್ ಇದೆ ನಿಮ್ಮ ಹತ್ರ, ಅದನ್ನು ನೀವು 100 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀರಾ. ಅದರಲ್ಲಿ ಒಂದು ಪಾರ್ಟನ್ನು ನಾವೇನಂತ ಕರಿತೀವಿ? 10 to the ಸೆಂಟಿಮೀಟರ್ ಅಂತೀವಿ. ಸೆಂಟಿಮೀಟರ್ ಅಂತೀವಿ ಒಂದು ಪಾರ್ಟನ್ನು, ಅಥವಾ 10 to the power -2 ಮೀಟರ್. ಹಾಗೆ ಎಲ್ಲದಕ್ಕೂ ಅದೇ ಥರ ಅಪ್ಲೈ ಆಗುತ್ತೆ. ಸೊ 10 to the power -6ನ ಮೈಕ್ರೋ ಅಂತ ಕರಿತೀವಿ. 10 to the power -9ನ ನ್ಯಾನೋ ಅಂತೀವಿ. 10 to the power -12 ಪೀಕೋ, ಇದು ಕೆಪಾಸಿಟರಲ್ಲಿ ಯೂಸ್ ಆಗುತ್ತೆ, ಪೀಕೋ ಫ್ಯಾರೆಡ್. ನ್ಯಾನೋ ಯೂಶ್ವಲಿ ವೇವ್ ಲೆಂತಲ್ಲಿ ಯೂಸ್ ಮಾಡ್ತೀವಿ, ನ್ಯಾನೋಮೀಟರ್ ಅನ್ನೋದು. ಹಾಗೆ ಮೈಕ್ರೋ ಕೂಲೂಮ್ ಆಗುತ್ತೆ, ಚಾರ್ಜಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಮಿಲಿಮೀಟ್ರು ನಿಮಗೆ ಗೊತ್ತಿದ್ದಂಗೆ ಡಿಸ್ಟೆನ್ಸ್ ಸೈಜ್ಗಳಲ್ಲಿ ಬರೆಯುವಾಗ ಮಿಲಿಮೀಟರ್ ಅಂತ ಬರಿತೀವಿ. ಹಂಗೆ ರೇಡಿಯಸ್ ಆಫ್ ದಿ ಆಟಮ್ನ ಎಕ್ಸ್ಪ್ರೆಸ್ ಮಾಡುವಾಗ ಫೆಮ್ಟೋದಲ್ಲಿ ಯೂಸ್ ಮಾಡ್ತೀವಿ. 10 to the power -15 ಈಸ್ ಫೆಮ್ಟೋಮೀಟರ್. ಫೆಮ್ಟೋ -18 ಈಸ್ ಆಟೋ. ಇದು ಅಷ್ಟೊಂದು ಬೇಕಾಗಿರೋದಿಲ್ಲ, -15 ವರೆಗೆ ತಿಳ್ಕೊಬೇಕಾಗತ್ತೆ ನೀವು. ಓಕೆನಾ ಮಕ್ಕಳೇ? ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಯೂನಿಟ್ಸ್ ಆಫ್ ಲೆಂತ್, ಮಾಸ್ ಆ್ಯಂಡ್ ಟೈಮ್ ನೋಡೋದಾದ್ರೆ, ಸೊ SI ಯೂನಿಟ್ ಆಫ್ ಲೆಂತ್ ಇಸ್ ಮೀಟರ್. ಸೊ ಕೆಲವೊಂದು ಸ್ಮಾಲೆಸ್ಟ್ ಯೂನಿಟ್ ಎಲ್ಲ ಟೈಮಲ್ಲಿ ನಮಗೆ ಮೀಟರ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಚಿಕ್ಕದಿದ್ದಾಗ ದ ಸ್ಮಾಲೆಸ್ಟ್ ಯೂನಿಟ್, ಸ್ಮಾಲ್ ಲೆಂತ್ಸ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್. ಅಂದರೆ 1 ಮೀಟರ್ನ ನೀವು 100 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀರಾ. ಅದರಲ್ಲಿ ಒಂದು ಮೀಟರ್ನ 100 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ ಒಂದು ಪಾರ್ಟನ್ನು ಸೆಂಟಿಮೀಟರ್ ಅಂತೀವಿ. ಅಂದರೆ 1/100th ಪಾರ್ಟ್ ಈಸ್ ಕಾಲ್ಡ್ ಅ ಸೆಂಟಿಮೀಟರ್. ಹಾಗೆ ಮಿಲಿಮೀಟರ್ ಅಂದ್ರೆ ನೀವು 1 ಮೀಟರ್ ಅನ್ನ 1000 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೋಬೇಕು. ಅದರಲ್ಲಿ ಒಂದು ಪಾರ್ಟ್ ಅನ್ನ ಮಿಲಿಮೀಟರ್ ಅಂತೀವಿ. ಮೈಕ್ರೋಮೀಟರ್ ಅಂದ್ರೆ ನೀವು 1 ಮೀಟರ್ ಅನ್ನ ಮಿಲಿಯನ್ತ್ ಪಾರ್ಟ್ ಡಿವೈಡ್ ಮಾಡ್ಕೋಬೇಕು. ಅಂದ್ರೆ 1/10 to the power 6. ಇದನ್ನ ಹೆಂಗ್ ಬರೀತೀವಿ? 1 divided by 10 to the power 6 ಅಂದ್ರೆ 10 to the power -6 ಮೀಟರ್ ಆಗುತ್ತೆ. ಇದು 10 to the power -3 ಮೀಟರ್ ಆಗುತ್ತೆ. ನ್ಯಾನೋ ಅಂದ್ರೆ 10 to the power -9 ಮೀಟರ್ ಆಗುತ್ತೆ. ಸೊ ಒಂದನ್ನ ನೀವು 10 to the power 9 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕು. ಅವಾಗ ಅದರಲ್ಲಿರೋ ಒಂದು ಪಾರ್ಟ್ ಅನ್ನ ನ್ಯಾನೋಮೀಟರ್ ಅಂತೀವಿ. ವೇವ್ ಲೆಂತ್ ಆಫ್ ಲೈಟ್ ಯೂಶ್ವಲಿ ನ್ಯಾನೋಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಅಥವಾ ನಾವು ಆಂಗ್ಸ್ಟ್ರಾಮ್ ಅಲ್ಲೂ ಎಕ್ಸ್ಪ್ರೆಸ್ ಮಾಡ್ತೀವಿ. ವೇವ್ ಲೆಂತ್ ಆಫ್ ಲೈಟ್ ನ ನಾವು ಆಂಗ್ಸ್ಟ್ರಾಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ನಾನು ಇಲ್ಲಿ ಬರ್ತಿದ್ದೀನಿ ಸ್ಮಾಲರ್ ಯೂನಿಟ್ಸ್ ಆಂಗ್ಸ್ಟ್ರಾಮ್. ಸೊ ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಫಾರ್ ಲಾರ್ಜ್ ಲೆಂತ್.
ಕಿಲೋಮೀಟರ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಮೆಟ್ರಿಕ್ ಯೂನಿಟ್ಸ್ ಅಂತೀವಿ. ನಾನ್ ಮೆಟ್ರಿಕ್ ಯೂನಿಟ್ಸ್ ಯಾವುದು ಅಂತ ನೋಡೋದಾದ್ರೆ ಆಸ್ಟ್ರೋನಾಮಿಕಲ್ ಯೂನಿಟ್. ಇವಾಗ ಆಸ್ಟ್ರೋನಾಮಿಕಲ್ ಬಾಡೀಸ್ಗಳು, ಹೆವನ್ಲಿ ಬಾಡೀಸ್ ಅಥವಾ ಅರ್ತ್ ಇಂದ ಸನ್ನಿಗಿರುವ ದೂರ, ಸ್ಟಾರ್ಸ್, ಡಿಫ್ರೆಂಟ್ ಸ್ಟಾರ್ಸ್, ವಾಟ್ ಆರ್ ದ ಡಿಸ್ಟೆನ್ಸ್ ಆಫ್ ಸ್ಟಾರ್ಸ್ ಫ್ರಮ್ ದಿ ಅರ್ತ್. So to identify or to measure the distance of stars or to measure the distance of galaxy from Earth or any astronomical bodies, we are not using any measuring tapes, right? We can't measure any measuring tape using measuring tapes. So we are taking the help of andre illi direct measurement agadilla. So we are not using any measurement tapes to measure the distance of Earth from the sun or from other stars. So for that we are using parallax method. Okay. ಪ್ಯಾರಲಾಕ್ಸ್ ಮೆಥಡ್ ಏನು ಅಂತ ಹೇಳಿ ತಿಳ್ಕೊಳ್ಳೋ ಮುಂದೆ ನಾನು ಇಲ್ಲಿ ಇನ್ನೆರಡು ಪಾಯಿಂಟ್ಸ್ ನ ಮೆನ್ಷನ್ ಮಾಡ್ತೀನಿ. ಸೊ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂಡ್ ಲೈಟ್ ಇಯರ್. ಸೊ ಇದೆರಡು ಏನು, ಇದೆರಡು ಯೂನಿಟ್ ಆಗಿರುತ್ತೆ. ಸೊ ಆಸ್ಟ್ರೋನಾಮಿಕಲ್ ಯೂನಿಟ್ ನ ನಾವು AU ಅಂತ ಬರೀತೀವಿ. ಸೊ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಇಟ್ ಈಸ್ ಅ ಮೀನ್ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ಸನ್. ಒಂದೊಂದು ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ಸನ್ ಇನ್ನ ಏನಂತ ಕರಿತೀವಿ, ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ. ಸೊ ಅದನ್ನ ಮೀಟರ್ ಅಲ್ಲಿ ಹೇಳೋದಾದ್ರೆ one astronomical unit is 1.496 in 10 to the power 11 meter ಆಗಿರುತ್ತೆ. ಸೊ average distance between earth to sun is 1 astronomical unit. ಅಂಡ್ ಇನ್ನೊಂದು ಲೈಟ್ ಇಯರ್ ಅಂತ ಹೇಳಿ ಒಂದು ಯೂನಿಟ್ ಇದೆ. ಸೊ ಈ ಲೈಟ್ ಇಯರ್ ಅಂದ್ರೂ ಡಿಸ್ಟೆನ್ಸ್ ಟ್ರಾವೆಲ್ಡ್. ಇಯರ್ ಅಂದ ತಕ್ಷಣ ಟೈಮ್ ಅನ್ಕೋಬೇಡಿ. ಇಟ್ ಈಸ್ ಅ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year in a vacuum. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸನ್ಲೈಟ್ ಇನ್ ವ್ಯಾಕ್ಯೂಮ್ ಇನ್ 1 year. ಸೊ ಒಂದು ಇಯರ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು, ಓಕೆ, ಅದನ್ನ ಇನ್ ವ್ಯಾಕ್ಯೂಮ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು ಲೈಟ್, ಅದನ್ನ ನಾವು ಲೈಟ್ ಇಯರ್ ಅಂತೀವಿ. ಸೊ ಲೈಟ್ ಇಯರ್ ನ ನಾವು ಮೀಟರ್ ಕನ್ವರ್ಟ್ ಮಾಡಿದ್ರೆ 9.46 10 to the power 15 ಮೀಟರ್ ಬರುತ್ತೆ. ಅಥವಾ ಅದನ್ನ ಕಿಲೋಮೀಟರ್ ಅಲ್ಲಿ ಹೇಳೋದಾದ್ರೆ ಇಲ್ಲಿ 10 to the power 15 ಅಲ್ಲಿ 12 ತಗೊಳ್ಳಿ, ಮಿಕ್ಕಿದ್ದು 10 to the power 3 ಮೀಟರ್. 10 to the power 3 ಮೀಟರ್ ಅಂದ್ರೆ ಏನು, 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಸೊ ಈ ತರ ಬರೀತೀವಿ. ಬಟ್ ಲೈಟ್ ಇಯರ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಇಟ್ ಈಸ್ ಅ ಡಿಸ್ಟೆನ್ಸ್ ಟ್ರಾವೆಲ್. ನೋಡಿ, ವೆಲಾಸಿಟಿ ಆರ್ ಸ್ಪೀಡ್ ಅಂದ್ರೆ ಏನು, ಡಿಸ್ಟೆನ್ಸ್ ಬೈ ಟೈಮ್. ಸೊ ನನಗ್ ಬೇಕಾಗಿರೋದು ಡಿಸ್ಟೆನ್ಸ್, ದಟ್ ಈಸ್ v ಇಂಟು ಟಿ. ಇಲ್ಲಿ ನಾನು ಸ್ಪೀಡ್ ಆಫ್ ಲೈಟ್ ಅಂತ ತಗೋತೀನಿ. ಓಕೆ, ಸೊ ದಟ್ ಈಸ್ ಸ್ಪೀಡ್ ಆಫ್ ಲೈಟ್ ಏನ್ ನಮಗೆ ಗೊತ್ತು, 3 into 10 to the power 8 ಅಂತ ಗೊತ್ತು ನಮಗೆ, ಮೀಟರ್ ಪರ್ ಸೆಕೆಂಡ್. ಅಂಡ್ ಇವಾಗ ಟೈಮ್ 1 year ಅಂದಾಗ 1 year ಅಲ್ಲಿ 365 ಡೇಸ್ ಇದೆ. ಸೊ ನೀವು ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. 365 ಡೇಸ್ ಇದೆ. 1 ಡೇ ಅಂದ್ರೆ ಏನು, 24 hours ಇದೆ. 1 hour ಅಂದ್ರೆ 60 minute, 1 minute ಅಂದ್ರೆ 60 second. ಸೊ ನಮ್ ಇಲ್ಲಿ ಏನಾಗುತ್ತೆ, ಸೆಕೆಂಡ್ ಅಂಡ್ ಇಲ್ಲಿರುವ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ, ಮೀಟರ್ ಪರ್ ಸೆಕೆಂಡ್. ಸೊ ಈ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ. ಸೊ ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ 9.46 10 to the power 15 ಮೀಟರ್ ಬರುತ್ತೆ. ಅಂಡ್ ಈ ತರ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಾನು ಆವಾಗಲೇ ಹೇಳಿದಂಗೆ ಪ್ಯಾರಲಾಕ್ಸ್ ಸೆಕೆಂಡ್ ಅನ್ನ ಪಾರ್ ಸೆಕೆಂಡ್ ಅಂತೀವಿ, ಪ್ಯಾರಲಾಕ್ಟಿಕ್ ಸೆಕೆಂಡ್ ಅನ್ನ ಪಾರ್ ಸೆಕೆಂಡ್ ಅಂತೀವಿ. ಸೊ while measuring the distance of two stars or any two heavenly bodies, we can't use a measuring tapes. For that's why astronomers use parallax method. ಸೊ ಏನಿದು ಪ್ಯಾರಲಾಕ್ಸ್ ಮೆಥಡ್ ಅಂದ್ರೆ, ಸೊ ಇವಾಗ ನೀವು ನಿಮ್ಮ ಫಿಂಗರ್ ನ ನಿಮ್ ಕಣ್ಣೆದುರು ಇಟ್ಕೊಳ್ಳಿ ಹಿಂಗೆ. ಓಕೆ, ಸೊ ಕೀಪ್ ಯುವರ್ ಥಂಬ್ ಫಿಂಗರ್ ಆರ್ ವಾಟ್ ಎವರ್ ದ ಫಿಂಗರ್ ಇನ್ ಫ್ರಂಟ್ ಆಫ್ ಯುವರ್ ಐಸ್ and look at this finger from both the eyes differently. Andre one time you close your left eye and look at the finger from right eye, and close your right eye and look at the finger from left eye. So then this finger appears to be get shifted with respect to the background. Finger alle irutte, but it appears to be get shifted with respect to the background. That small change in the finger with respect to the background is called as parallax. ಓಕೆ, ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಇದನ್ನ ಫಿಂಗರ್ ನ ಹಿಂಗೆ ಇಟ್ಕೊಳ್ಳಿ. ಒಂದ್ಸಲ ರೈಟ್ ಐ ಇಂದ ನೋಡಿ, ಸೇಮ್ ಫಿಂಗರ್ ಹಂಗೆ ಇರುತ್ತೆ. ಇನ್ನೊಂದ್ಸಲ ಲೆಫ್ಟ್ ಐ ಇಂದ ನೋಡ್ಕೊಳ್ಳಿ. ಸೊ ನಿಮ್ ಥಂಬ್ ಒಂದ್ ಸ್ವಲ್ಪ ಹಿಂಗೆ ಶಿಫ್ಟ್ ಆದಂಗೆ ಕಾಣಿಸುತ್ತಲ್ವಾ? ಈ ಶಿಫ್ಟ್, ಈ ಚೇಂಜ್ ಇನ್ ದಿ ಪೊಸಿಷನ್ ಆಫ್ ಥಂಬ್ ವಿತ್ ರೆಸ್ಪೆಕ್ಟ್ ಟು ಬ್ಯಾಕ್ ಗ್ರೌಂಡ್ ಈಸ್ ಕಾಲ್ಡ್ ಆಸ್ ಪ್ಯಾರಲಾಕ್ಸ್. ಸೊ ಈ ಮೆಥಡ್ ಯೂಸ್ ಮಾಡಿ ಆಸ್ಟ್ರೋನಾಮಿಕಲ್ ಯೂನಿಟ್ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿ, ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಈಗ ಪ್ಯಾರಲಾಕ್ಟಿಕ್ ಸೆಕೆಂಡ್ ಅಂದ್ರೆ ಏನು? ಸೊ ಇಲ್ಲಿ ದ ಡಿಸ್ಟೆನ್ಸ್, ಇಲ್ಲಿ ಸ್ಟಾರ್ ಇದೆ ಅನ್ಕೊಳ್ಳಿ, ಡಿಸ್ಟೆನ್ಸ್ ಆಫ್ ಸ್ಟಾರ್ ಫ್ರಮ್ ದಿ ಅರ್ತ್, ಓಕೆ, ಫ್ರಮ್ ದಿ ರೇಡಿಯಸ್ ಆಫ್ ಅರ್ತ್ ಆರ್ಬಿಟ್ ಫ್ರಮ್ ದಿ ಸ್ಟಾರ್ is called as parallax second when it subtends an angle of, see, it subtends an angle of 1 second. It is a distance from where the semi-major axis of earth, semi-major axis of earth ಅಂದ್ರೆ 1 astronomical unit,
semi-major axis of Earth, which is nothing but 1 astronomical unit, which makes an angle of 1 second. ಯಾವಾಗ ಅದು 1 ಸೆಕೆಂಡ್ ಆಂಗಲ್ ಕ್ರಿಯೇಟ್ ಮಾಡುತ್ತೋ ಅವಾಗ ಈ ಡಿಸ್ಟೆನ್ಸ್ ಆಫ್ ಸನ್ ಸ್ಟಾರ್ ಫ್ರಮ್ ದಿ ಅರ್ತ್ ಈಸ್ ಕಾಲ್ಡ್ ಆಸ್ 1 parsecond. ಓಕೆ, ಪ್ಯಾರಲ್ಯಾಕ್ಟಿಕ್ ಸೆಕೆಂಡ್. ಸೊ ಆಸ್ಟ್ರೋನಮರ್ ಏನ್ ಮಾಡ್ತಾರೆ, ನಿಯರ್ ಬೈ ಸ್ಟಾರ್ ನ ಡಿಸ್ಟೆನ್ಸ್ ಮೆಜರ್ ಮಾಡ್ತಾರೆ ಫ್ರಮ್ ಅರ್ತ್. To measure this distance, they'll take 2 points on the Earth's orbit, okay, in the gap of 6 months. So, from one point, they'll look at the nearby star with the background of faraway star. Background alli faraway star irutte. So, they are looking at the nearby star from the Earth's orbit. After 6 months, they'll change the position. So, from other point of the Earth's orbit, they are looking at the nearby star. Then there is a small change in the position of the nearby star with respect to the background star or with respect to faraway star. So this change, this shift in the position of the object, position of the star is called as parallax. So when it subtends an angle of, when it subtends an angle of 1 second, okay, then it is called as parsecond, 1 parsecond. By that time, distance of the Earth orbit is 1 astronomical unit. Distance of Earth's orbit should be 1 astronomical unit. That is because Earth is revolving around the Sun. Then the distance of Earth from the Sun it is at the center, right? So distance of Earth's orbit should be 1 astronomical unit, and the distance of Earth from the nearby star is 1 parsecond, provided it subtends an angle of 1 arc second at this point. So this is parsecond. Okay, so when here we can express it in terms of what light year, which is 3.26 light year, and smaller units in length are 1 angstrom, which is 10 to the power minus 10 meter, which is nothing but angstrom can be used in wavelength of light. And Fermi or 10 to the power minus 15 meter or femtometer is used in measurement of radius of atoms or diameter of atoms or size of the nucleus is expressed in terms of femtometer. Size of nucleus is expressed in terms of femtometer. 1.3 Fermi iruttadu. Okay, size of nucleus 1.3 Fermi irutte. Andre R naught value. R naught is nothing but it's a size of hydrogen nucleus. Okay, and it is expressed like this. Okay, radius of the nucleus is expressed in terms of femtometer. ಸೊ ಇದಿಷ್ಟ ಆಗಿತ್ತು ಮಾಸ್ ಯೂನಿಟ್ ಆಫ್ ಲೆಂತ್. ಡಿಫ್ರೆಂಟ್ ಯೂನಿಟ್ಸ್ ಇರುತ್ತೆ, ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು, ಕೆಲವೊಂದು ನಂಬರ್ಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದಿಸ್ ಯೂನಿಟ್ಸ್ ಆಫ್ ಮಾಸ್. We know that mass unit is kg, and we are also using some smallest units like subunits are gram. Means if you divide 1 kg into 1000 parts, then 1 part of that is 1 kg. Sorry, 1 gram. 1 gram is 1000th part of kg, and 1 by 10 to the power 6 kg is called as milligram. Athwa 1000th part of gram is called as milligram. And quintal ನಾವು ಕಾಮನ್ಲಿ ಯೂಸ್ ಮಾಡುವಂಥದ್ದು, ಕಮರ್ಷಿಯಲ್ ಪರ್ಪಸ್ಗೆಲ್ಲ ಯೂಸ್ ಮಾಡುವಂಥ ಯೂನಿಟ್ ಯಾವುದು, ಕ್ವಿಂಟಲ್ ಆಗಿರುತ್ತೆ, 100 kg. ಸೊ ಅಂಡ್ 1 ಟನ್ ಇಸ್ 1000 kg. ಇದೆರಡಾಗಿತ್ತು ಮಲ್ಟಿಪಲ್ ಆಫ್ ಯೂನಿಟ್ಸ್. ಓಕೆ, ಮಲ್ಟಿಪಲ್ ಆಫ್ ಯೂನಿಟ್ ಅಥವಾ ಮೆಟ್ರಿಕ್ ಸಿಸ್ಟಮ್ ಅಲ್ಲಿ ಹೇಳುವಂಥದ್ದು. ಸೊ ಇವಾಗ ಬೇರೆ ನೋಡೋದಾದ್ರೆ, ನಾವು ನಾನ್ ಮೆಟ್ರಿಕ್ ಸಿಸ್ಟಮ್ ನೋಡೋದಾದ್ರೆ 1 ಅಟಾಮಿಕ್ ಮಾಸ್ ಯೂನಿಟ್ ಅಂತಿದೆ. 1 atomic mass unit is usually expressed, it is a unit of elementary particle, mass of elementary particles. ಅಂದ್ರೆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಮಾಸ್ ಗಳನ್ನ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಅಟಾಮಿಕ್ ಮಾಸ್ ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ 1 atomic mass unit ಅಂದ್ರೆ 1/12 ದ ಮಾಸ್ ಆಫ್ 1 atom of carbon 12. ಅದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ 1.66 into 10 to the power minus 27 kg ಸಿಗತ್ತೆ. ಸ್ಟೂಡೆಂಟ್ಸ್, ನಿಮ್ಗೆ ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕಿಲ್ಲಿ. ಸೊ ಈಗ ಯಾವುದೋ ಒಂದು ವೇವ್ ಲೆಂತ್ ಆಫ್ ಲೈಟ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, 5800 ಆಂಗ್ಸ್ಟ್ರಾಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ನ್ಯಾನೋಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. 9th ಸ್ಟ್ಯಾಂಡರ್ಡ್ ICSE ಅಲ್ಲಿ ಇದು ಎಕ್ಸಾಂಪಲ್ ಪ್ರಾಬ್ಲಮ್, ಐ ಮೀನ್ ನ್ಯೂಮೆರಿಕಲ್ ಪ್ರಾಬ್ಲಮ್ ಆಗಿರುತ್ತೆ.
ಸೊ ಇದನ್ನ ನ್ಯಾನೋಮೀಟರ್ ಕನ್ವರ್ಟ್ ಮಾಡ್ತೀರಾ ಅಂದಾಗ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ 5800 ಇಂಟು 10⁻⁻10 ಮೀಟರ್ ಅಂತ ಬರ್ಕೊಳ್ಳಿ. ಸೊ ನಮಗೆ ನ್ಯಾನೋಮೀಟರ್ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ನಮಗೆ 10⁻⁻9 ಅಲ್ಲಿ ಬರ್ಕೋಬೇಕಾಗತ್ತೆ, -9 ಆಗತ್ತೆ. ಸೊ ಅಂದಾಗ ನಾನು ಇಲ್ಲಿ ಏನ್ ಮಾಡ್ತೀನಿ, 58,000 ನೋಡಿ 10⁻⁻10 ಅಂದ್ರೆ, ಸೊ ನನಗೆ ಏನ್ ಬೇಕಿಲ್ಲಿ -10 ಮಾಡಕ್ಕೆ 10⁻1 ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀನಿ, ಅವಾಗ ಏನು ಚೇಂಜಸ್ ಆಗಲ್ಲ. ಓಕೆ, 10⁻1 ಅಂದ್ರೆ 10 ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀನಿ. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ ಇದನ್ನ ಆಡ್ ಮಾಡ್ಕೊಳ್ಳಿ, -10 + 1 ಅಂದ್ರೆ ಎಷ್ಟಾಯ್ತು, -9 ಆಯ್ತು. ಹಂಗಾದ್ರೆ -9 ಮೀಟರ್ ಅಂದ್ರೆ ನ್ಯಾನೋಮೀಟರ್. ಸೊ ಈ ನಂಬರ್ ಅನ್ನ ಡಿವೈಡೆಡ್ ಬೈ 10 ಮಾಡಿ. 5000 ಡಿವೈಡೆಡ್ ಬೈ 10 ಅಂದ್ರೆ 580 ನ್ಯಾನೋಮೀಟರ್. ಈ ತರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಹಂಗೆ ನೀವು ಮೀಟರ್ ಅಲ್ಲಿ ಕನ್ವರ್ಟ್ ಮಾಡಬೇಕು ಅಂದ್ರೆ 5800 ಇಂಟು 10⁻10 ಮೀಟರ್ ಅನ್ನ ನೀವು ಮೀಟರ್ ಅಲ್ಲಿ ಬರ್ಕೋಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಪೊಸಿಷನ್ ನ ಶಿಫ್ಟ್ ಮಾಡ್ಕೊಳ್ಳಿ, ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡ್ಕೊಳ್ಳಿ. ಸೊ 5.800 ಇಂಟು 10⁻10 ಇದೆ. ಸೊ ಇಲ್ಲಿ ನೋಡಿ 5.800 ಇಂಟು 10 ನೀವು ಎಷ್ಟು ಶಿಫ್ಟ್ ಮಾಡಿದೀರಾ, 1 2 3 ಶಿಫ್ಟ್ ಮಾಡಿದೀರಾ. ಸೊ 3 ಇಲ್ಲ ಅಂದ್ರೆ 5.8 5 ಇಂಟು 1000 is 5000. ಸೊ ಇಲ್ಲಿ 1000 ಅಂದ್ರೆ 10⁻3 ಬರ್ಕೋಬೇಕು. ಸೊ ದ ಆನ್ಸರ್ ಇಸ್ 5.800 ಇಂಟು 10⁻⁻7 ಮೀಟರ್. ಈ ತರ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಆಂಗ್ಸ್ಟ್ರಾಮ್ ಅಲ್ಲಿ 1000 ರೇಂಜ್ ಅಲ್ಲಿ ಇರುತ್ತೆ, ನ್ಯಾನೋಮೀಟರ್ ಅಲ್ಲಿ 100 ರೇಂಜ್ ಅಲ್ಲಿ ಇರುತ್ತೆ. ಅಂಡ್ ಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ನೀವು ಡೆಸಿಮಲ್ ಪಾಯಿಂಟ್ ನ ಒಂದು ಡಿಜಿಟ್ ಆದ್ಮೇಲೆ ಶಿಫ್ಟ್ ಮಾಡ್ಕೊ, ಒಂದು ಡಿಜಿಟ್ ಆದ್ಮೇಲೆ ಬರ್ಕೋಬೇಕು, ಅವಾಗ ಅದನ್ನ ಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ನೆಕ್ಸ್ಟ್ ನಾವು ಟೈಮ್ ಯೂನಿಟ್ ನೋಡೋದಾದ್ರೆ ಸೆಕೆಂಡ್ ಇರುತ್ತೆ, ಅಥವಾ ಮಿಲಿ ಸೆಕೆಂಡ್ ಅಂದ್ರೆ 10⁻³ ಸೆಕೆಂಡ್, ಮೈಕ್ರೋ ಇಸ್ 10⁻⁻6 ಸೆಕೆಂಡ್, ಈ ತರ ನ್ಯಾನೋ ಇರ್ಬೋದು. ಅಂಡ್ ಮಿನಿಟ್ ಅಂದ್ರೆ 60 ಸೆಕೆಂಡ್ ಆಗಿರುತ್ತೆ, ಒಂದು ಅವರ್ ಅಂದಾಗ 60 ಮಿನಿಟ್ ಇರುತ್ತೆ. ಸೊ ಯೂಶ್ವಲಿ ನೀವು ಮಿನಿಟ್ 1 hour ಟು ನೀವು ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ 1 hour ಟು ಸೆಕೆಂಡಿಗೆ ಕನ್ವರ್ಟ್ ಮಾಡಿದಾಗ 3600 ಸೆಕೆಂಡ್ಸ್ ಆಗುತ್ತೆ. ಅಥವಾ 1 day is 24 hours. ಇದೆಲ್ಲ ಗೊತ್ತಿರ್ಬೇಕು ನಿಮಗೆ, ಕನ್ವರ್ಷನ್ ಮಾಡೋದು ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ಲೂನಾರ್ ಮಂತ್ ಇರುತ್ತೆ, ಅಂದ್ರೆ ಮೂನ್ ನ ಫೇಸ್ ಮೇಲೆ ಡಿಪೆಂಡ್ ಆಗಿ. ಸೊ ಬೇಸ್ಡ್ ಆನ್ ಫೇಸಸ್ ಆಫ್ ಮೂನ್ ಆಸ್ ಸೀನ್ ಫ್ರಮ್ ಅರ್ತ್, ಸೊ ಲೂನಾರ್ ಮಂತ್ ಹೇಳಿ. ಅಂದ್ರೆ ಈಗ ನಾವು ಫುಲ್ ಮೂನ್, ಹಾಫ್ ಮೂನ್ ಅಂತೀವಿ. ಸೊ ಫುಲ್ ಮೂನ್, ಹಾಫ್ ಮೂನ್ ಅಂದ್ರೆ ಇದನ್ನ ನೋಡ್ಕೊಂಡು ನಾವು ಏನ್ ಮಾಡ್ತೀವಿ, ಟೈಮ್ ನ ಮೆಷರ್ ಮಾಡೋದು. ಎವ್ರಿ 15 ಡೇಸ್ಗೆ ಏನಾಗುತ್ತೆ, ಈಗ ಹುಣ್ಣಿಮೆ ಅಮಾವಾಸ್ಯೆ ಬರುತ್ತೆ, ಸೊ ಅದನ್ನ ನೋಡ್ಕೊಂಡು ನಾವ್ ಏನ್ ಮಾಡ್ತೀವಿ, ಟೈಮ್ ನ ಕೌಂಟ್ ಮಾಡ್ಕೊಳ್ಳೋದು. ಅಥವಾ ಲೂನಾರ್ ಮಂತ್. ಸೊ ನೆಕ್ಸ್ಟ್ ಒನ್ ಇಸ್ ಮಂತ್. ಅಂದ್ರೆ ಮಂತ್ ಅಂದ್ರೆ 28 ಡೇಸ್ ಫೆಬ್ರವರಿಯಲ್ಲಿರುತ್ತೆ, 30 ಡೇಸ್ ಅಂಡ್ 31 ಡೇಸ್. ಕೆಲವೊಂದು ತಿಂಗಳುಗಳು 31 ಇರುತ್ತೆ, ಕೆಲವೊಂದು ಮಂತ್ಗಳಲ್ಲಿ 30 ಇರುತ್ತೆ. ಸೊ ಟೋಟಲ್ ಆಗಿ ಆಡ್ ಮಾಡ್ಕೊಂಡ್ರಾಗ 365 ಡೇಸ್ ಇರುತ್ತೆ. ಅಂಡ್ ಲೀಪ್ ಇಯರ್ ಅಂತಿದೆ, ಎವ್ರಿ 4 years ಬರುತ್ತೆ. ಆ ಇಯರ್ ಶುಡ್ ಬಿ ಡಿವೈಡೆಡ್ ಬೈ 4. If the year is divided by 4, then we call it as leap year. ಅಂದ್ರೆ ಎವ್ರಿ 4 years ಒಂದ್ಸಲ ಲೀಪ್ ಇಯರ್ ಬರುತ್ತೆ. ಓಕೆ, ಸೊ ಆ ಟೈಮ್ ಅಲ್ಲಿ ಏನಾಗುತ್ತೆ, ಟೋಟಲ್ ಡೇಸ್ 366 ಆಗುತ್ತೆ. ಅಂಡ್ ಡಿಕೇಡ್ ಅಂದ್ರೆ 10 years ಒಂದ್ಸಿಗೆ ಡಿಕೇಡ್ ಅಂತೀವಿ. ಸೆಂಚುರಿ ಅಂದ್ರೆ 100 years ಒಂದ್ಸ ಹೇಳ್ತೀವಿ. ಮಿಲೇನಿಯಂ ಅಂದ್ರೆ 1000 years ಒಂದ್ಸಲ ಮಿಲೇನಿಯಂ ಅಂತೀವಿ. ಈ ತರ ಟೈಮ್ ನ ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ಆಫ್ ದಿಸ್ ಲೆಸನ್ ಇಸ್ ಡೈಮೆನ್ಷನ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ PU syllabus or class 11th, which is very important, students, and you should remember this. You have to practice it well. Now, so all the physical quantities can be, all derived quantities can be expressed in terms of physical fundamental quantities. All derived quantities can be expressed in terms of fundamental quantities. So for that we are taking the help of dimension here. So dimension of all the fundamental quantities can be written in square bracket like this. See, dimension of mass. Dimension of mass. Dimension of mass can be written as capital M. Similarly, dimension of length is capital L. Dimension of time is capital T. Dimension of temperature is capital K. Dimension of, and in square bracket you need to write, dimension of amount of substance
is written in mole like this, small mol, and dimension of luminous intensity is CD in square bracket CD, and dimension of current is capital A. Okay, so if you know the dimension of all these fundamental quantities, then you can write the derived quantities. And to write the dimension of derived quantities, you should know the definition of that derived quantities, basic definition of derived quantities. Now let us consider one by one. So I'll just tell you how to write. So first let us take, as I said already, so let us take density. The definition of density is mass by volume. So mass dimension, before that I'll write the definition of volume as length into breadth into height. Okay, now how to write density? So you need to equate like this. This is called as you are expressing the physical quantity with its dimension. When we are expressing with some equal sign, so here you are writing equal sign in between the physical quantity and its dimension, then we call it as dimensional formula. Now how to write? So here mass dimensional formula is capital M and divided by dimensional formula of length is capital L. How many times it comes? 1, 2, 3 times. 3 times like this. Okay. Now together we can write mass comes 1 times and length comes 3 times in the denominator, which is minus 3. So 1 in mass minus 3 in length and no in time. That means 0 in time. So you can, usually we are writing all three together. Mass, length, time are 3 fundamental quantities in mechanics. Usually we are writing mass, length, time for all the derived quantities. Okay. See, single means it's for fundamental quantities, and we are always writing mass, length, time as a base quantities for derived quantity. Now what is a power? So what is dimension actually? The powers or exponents to which the fundamental quantities must be raised to get the derived quantity. ಮೀನ್ಸ್ ಅಂದ್ರೆ ನಾವು ಎಷ್ಟು ಸಲ ಬರಿತೀವಿ, ಈಗ ಮಾಸ್ ಎಷ್ಟು ಸಲ ಬರುತ್ತೆ? 1 ಟೈಮ್ ಬರುತ್ತೆ. ಸೊ ಏನ್ ಪವರ್ ಅದ್ರದ್ದು? 1. ನೀವು 1 ಬರಿಬೇಕು, ಇಲ್ಲ ಬರೆಯೋದೇನು ಇರ್ಬೋದು. ಓಕೆ, ಲೆಂತ್ ಎಷ್ಟು ಸಲ ಬರುತ್ತೆ? 3 ಟೈಮ್ಸ್ ಬರುತ್ತೆ ಡಿನಾಮಿನೇಟರ್ ಅಲ್ಲಿ, ಸೊ -3. ಟೈಮ್ ಬರುತ್ತಾ? ಇಲ್ಲ, 0 ಟೈಮ್ ಬರುತ್ತೆ, ಸೊ 0. t⁻0 ಅಂದ್ರೆ 1 ಆಗುತ್ತೆ. ಸೊ ನೀವು ಬರೆಯೋದೇನು ಇರ್ಬೋದು, ಸೊ ಹಿಂಗೆ ಬಿಟ್ಬಿಡ್ಬೋದು. ಓಕೆ, ಅಥವಾ ಬರೆದ್ರೆ t⁻0 ಬರಿಬೇಕು. ಸೊ ಮೆನ್ಷನ್ ಮಾಡದೆ, ಪವರ್ ಮೆನ್ಷನ್ ಮಾಡದೆ ಟಿ ನ ಹಂಗೆ ಬಿಟ್ಟಿದ್ದೀರಾ ಅಂದ್ರೆ 1 ಟೈಮ್ ಬಂತು ಅಂತೇಳಿ ಮೀನಿಂಗ್ ಆಗುತ್ತೆ. ಸೊ ಪವರ್ ಬರಿಲೇಬೇಕಾಗತ್ತೆ. ಪವರ್ ಬರ್ದಿಲ್ಲ ಅಂದ್ರೆ 1 ಅಂತ ಹೇಳಿ. ಓಕೆನಾ? ಸೊ ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ನಾನೀಗ ಇನ್ನೊಂದು 4-5 ಡಿರೈವ್ಡ್ ಕ್ವಾಂಟಿಟೀಸ್ ಬರ್ಕೋತಾ ಹೋಗ್ತೀನಿ. ಸೊ ಇವಾಗ ವೆಲಾಸಿಟಿ ಅಥವಾ ಸ್ಪೀಡ್ ಬರಿತೀನಿ. ಸ್ಪೀಡ್ ಅಥವಾ ವೆಲಾಸಿಟಿ, ಸೊ ಇದೆರಡಕ್ಕೂ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಇರುತ್ತೆ. ಬಿಕಾಸ್ ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್, ಆರ್ ವೆಲಾಸಿಟಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ ವೆಲಾಸಿಟಿಗೆ. ಸೊ ಇವಾಗ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದಾದ್ರೆ ಲೆಂತ್ ಬೈ ಟೈಮ್ ಹಿಂಗ್ ಬರಿತೀವಿ. ಅಥವಾ ನಾವು ವೆಲಾಸಿಟಿ ಸ್ಪೀಡ್ ಇದ್ದು ಸಿಂಬಲ್ ಏನು ವಿ, ಈ ತರ ಬರ್ಕೋಬೇಕು. ಎಲ್ ಟಿ, ಎಲ್ ಕಮ್ಸ್ 1 ಟೈಮ್, ಟಿ ಆಲ್ಸೋ ಕಮ್ಸ್ 1 ಟೈಮ್, ಬಟ್ ಇನ್ ದಿ ಡಿನಾಮಿನೇಟರ್, ಸೊ -1. ಇವಾಗ ಮಾಸ್ ಇಲ್ಲ ನೋಡಿ, ಮಾಸ್ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? m⁻0 ಈ ತರ ಬರ್ಕೋಬಹುದು. ಇಲ್ಲ ನೀವು ಇಷ್ಟು ಬರೆದ್ರು ಓಕೆ, ಕರೆಕ್ಟ್ ಆಗಿರುತ್ತೆ. ಎಲ್ ಟಿ -1. ಓಕೆ, ಈ ತರನು ಬರ್ಕೋಬಹುದು. ನೆಕ್ಸ್ಟ್ ನೋಡೋದಾದ್ರೆ ಆಕ್ಸಿಲರೇಷನ್. ಆಕ್ಸಿಲರೇಷನ್ ಅಂದ್ರೆ ಏನು? ವೆಲಾಸಿಟಿ ಬೈ ಟೈಮ್. ವೆಲಾಸಿಟಿ ಬೈ ಟೈಮ್ ಡೆಫಿನೇಷನ್. ಸೊ ಅದನ್ನ ಮನ್ಸಲ್ಲಿ ಇಟ್ಕೊಳ್ಳಿ ಡೆಫಿನೇಷನ್ ನ. ಇಲ್ಲಿ ಆಕ್ಸಿಲರೇಷನ್ ಹೆಂಗ್ ಬರಿತೀವಿ? ಈಗ LT-1 ಏನು? ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ವಿತ್ ಡೈಮೆನ್ಷನಲ್ ಫಾರ್ಮುಲಾ ಟಿ. ಸೊ ಒಟ್ಟಿಗೆ ಬರೆಯುವಾಗ m⁻0 ಅಂದ್ರೆ 0 ಟೈಮ್ಸ್ ಬರುತ್ತೆ. LT-2. ಓಕೆ, ಈ ತರ ಬರ್ಕೋತೀವಿ. ಅಂಡ್ ಆಕ್ಸಲರೇಷನ್ ಗೊತ್ತಾಯ್ತು ಅಂದ್ರೆ ಫೋರ್ಸ್ ಬರ್ಕೋತೀವಿ. ಫೋರ್ಸ್ ಡೆಫಿನೇಷನ್ ಬರಿಬೇಕು ಫಸ್ಟ್, MA. ಸೊ ಎಂ ಅಂದ್ರೆ ಅದರ ಡೈಮೆನ್ಷನಲ್ ಫಾರ್ಮುಲಾ ಎಂ, ಕ್ಯಾಪಿಟಲ್ ಎಂ ಆಗುತ್ತೆ. ಆಕ್ಸಲರೇಷನ್ ಅಂದ್ರೆ ಏನು? LT-2. ಸೊ ಹಿಂಗೆ ನಾವು ಒಂದೊಂದೇ ಬರ್ಕೋತಾ ಹೋಗ್ಬೋದು. ಡೈಮೆನ್ಷನಲ್ ಫಾರ್ಮುಲಾ ಆಫ್ ಆಲ್ ದ ಡಿರೈವ್ಡ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಕೆಲವೊಂದು ಡಿರೈವ್ಡ್ ಕ್ವಾಂಟಿಟೀಸ್ ಯಾವ್ದೆಲ್ಲ ಬರುತ್ತೆ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಫಿಸಿಕ್ಸ್ ಅಲ್ಲಿ ಅಂತ ಹೇಳಿ ಇವಾಗ ಈ ಟೇಬಲ್ ನೋಡೋಣ.
ಸೊ ನೋಡಿ ಮಕ್ಕಳೇ, ನಾನು ಆಗಲೇ ಹೇಳಿದಂಗೆ ಏರಿಯಾ ಇದೆ, ವಾಲ್ಯೂಮ್ ಇದೆ, ಡೆನ್ಸಿಟಿ, ಸ್ಪೀಡು, ಆಕ್ಸಲರೇಷನ್ ಇಷ್ಟು ನಾನು ಮೆನ್ಷನ್ ಮಾಡಿದ್ದೀನಿ. ಇವಾಗ ನೀವು ಇಲ್ಲಿ ನೋಡೋದಾದರೆ ಮೊಮೆಂಟಮ್ ಇದೆ. ಮೊಮೆಂಟಮ್ ಅಂದ್ರೇನು? ಮಾಸ್ ಇಂಟು ವೆಲಾಸಿಟಿ. ಸೊ ಅದನ್ನು ಹೆಂಗೆ ಬರ್ಕೋಬೋದು? mL_t−1. ಸೊ ಫೋರ್ಸ್ ಇದೆ, ಮಾಸ್ ಇಂಟು ಆಕ್ಸಲರೇಷನ್, ಅದರ ಡೈಮೆನ್ಷನ್ ಏನು? ಫೋರ್ಸ್ ಡೈಮೆನ್ಷನ್ ಏನು? mL_t−2. ಸೊ ನಿಮಗೆ ಫೋರ್ಸ್ ಡೈಮೆನ್ಷನ್ ಗೊತ್ತಿತ್ತು ಅಂದರೆ ತುಂಬ ಅದಕ್ಕೆ ಹೆಲ್ಪ್ ಆಗುತ್ತೆ ಫೋರ್ಸು. ಸೊ ಅದನ್ನು ನೆನ್ಪಿಟ್ಕೊಳ್ಳಿ ಆದಷ್ಟು. ಆ್ಯಂಡ್ ವರ್ಕ್ನ ನಾವು ಹೆಂಗೆ ಬರಿತೀವಿ? ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಂತ ಬರ್ಕೋತೀವಿ. ಸೊ ಎನರ್ಜಿ ಆ್ಯಂಡ್ ವರ್ಕ್ ಎರಡಕ್ಕೂ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಇರುತ್ತೆ. ಹಾಗೆ ಪವರ್ ನೋಡೋದಾದರೆ ವರ್ಕ್ ಬೈ ಟೈಮ್, ಪ್ರೆಷರ್ ಅಂದರೆ ಫೋರ್ಸ್ ಪರ್ ಏರಿಯಾ, ಇದೆಲ್ಲದರದ್ದು ಡೈಮೆನ್ಷನಲ್ ಫಾರ್ಮುಲಾ SI ಯೂನಿಟ್ಗಳನ್ನು ಆದಷ್ಟು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸೊ ಮೊಮೆಂಟ್ ಆಫ್ ಫೋರ್ಸ್ ಅಂದರೆ ಟಾರ್ಕ್, ಇಲ್ಲೂ ಫೋರ್ಸ್ ಬರುತ್ತೆ. ಗ್ರಾವಿಟೇಷನಲ್ ಕಾನ್ಸ್ಟೆಂಟಲ್ಲೂ ಫೋರ್ಸ್ ಬರುತ್ತೆ. ಇಂಪಲ್ಸ್ ಆಫ್ ಫೋರ್ಸ್ ಅಂದಾಗಲೂ ಫೋರ್ಸ್ ಬರುತ್ತೆ. ಸ್ಟ್ರೆಸ್ಸಲ್ಲೂ ಫೋರ್ಸ್ ಪರ್ ಏರಿಯಾ. ಸೊ ತುಂಬ ಅದಕ್ಕೆ ಫೋರ್ಸ್ ಯೂಸ್ ಆಗುತ್ತೆ. ಓಕೆನಾ ಮಕ್ಕಳೇ? ಸೊ ತುಂಬ ಅದಕ್ಕೂ ಫೋರ್ಸ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಇಲ್ಲಿ ಸೊ ನೋಡಿ, ಇಲ್ಲಿ ಸರ್ಫೇಸ್ ಟೆನ್ಷನ್ ಅಂದರೂ ಫೋರ್ಸ್ ಪರ್ ಲೆಂತ್ ಆಗುತ್ತೆ. ಸರ್ಫೇಸ್ ಎನರ್ಜಿ ಅಂದರೆ ವರ್ಕ್ ಪರ್ ಏರಿಯಾ. ಈ ಥರ ಕೆಲವೊಂದೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ನ ಡೈಮೆನ್ಷನಲ್ ಫಾರ್ಮುಲಾ ಮೆನ್ಷನ್ ಆಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಸಾಲ್ವ್ ಮಾಡಿ. ಓಕೆ, ಹಾಗೆ ನೀವು ಇಲ್ಲಿ ನೋಡೋದಾದರೆ ಹೀಟ್ ಇದೆ. ಇಲ್ಲಿ ಥರ್ಮಲ್ ಕ್ವಾಂಟಿಟೀಸ್ಗಳಿದ್ದಾವೆ. ಲೇಟೆಂಟ್ ಹೀಟ್ ಇರುತ್ತೆ, ಥರ್ಮಲ್ ಕಂಡಕ್ಟಿವಿಟಿ, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಸೊ ನೀವು ಕೆಲವೊಂದು ಇಲ್ಲಿ ನೋಡ್ಬೋದು, ನೋಟ್ ಮಾಡ್ಕೊಳ್ಳಿ ಮಕ್ಕಳೇ, ಇಲ್ಲೊಂದಿಷ್ಟು ಇದ್ದಾವೆ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್, ಇದು ಸೆಕೆಂಡ್ PU ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಡೈಮೆನ್ಷನಲ್ ಫಾರ್ಮುಲಾ ನಿಮಗೆ ಸೆಕೆಂಡ್ PU ಅಲ್ಲಿ ಕೇಳ್ತಾರೆ. ಸೊ ಇದೆಲ್ಲ ಬೇಕಾಗತ್ತೆ. ಯಾವ ಚಾಪ್ಟ್ರಲ್ಲಿ ನೀವು ಓದ್ತಿದ್ದೀರಾ ಆ ಚಾಪ್ಟ್ರಲ್ಲಿ ಯಾವುದೆಲ್ಲ ಡಿರೈವ್ಡ್ ಕ್ವಾಂಟಿಟೀಸ್ ಬರುತ್ತೆ ಅದರದ್ದೆಲ್ಲ ಡೈಮೆನ್ಷನಲ್ ಫಾರ್ಮುಲಾಗಳನ್ನು ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿ. ಡೈಮೆನ್ಷನಲ್ ಫಾರ್ಮುಲಾ ಬರಿಬೇಕು ಅಂದರೆ ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು. ಆ್ಯಂಡ್ ಹೆಂಗೆ ಬರೆಯೋದು ಡೈಮೆನ್ಷನಲ್ ಫಾರ್ಮುಲಾ ಅಂತ ತಿಳ್ಕೊಂಡಿದ್ರೆ ಈಸಿಲಿ ಅರ್ಥ ಆಗುತ್ತೆ. ಸೊ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಮಕ್ಕಳೇ, ಡೈಮೆನ್ಷನಲ್ ಫಾರ್ಮುಲಾ ಹೆಂಗ್ ಬರೆಯೋದು ಅಂತ ಹೇಳಿ ಇನ್ನೂ ಒಂದೆರಡು ಡೈಮೆನ್ಷನಲ್ ಫಾರ್ಮುಲಾ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಪವರ್ ಅಂದಾಗ ವರ್ಕ್ ಬೈ ಟೈಮ್ ಆಗುತ್ತೆ. ಸೊ ವರ್ಕ್ ಅಂದ್ರೇನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಡಿವೈಡೆಡ್ ಬೈ ಟೈಮ್. ಫೋರ್ಸ್ ಅಂದ್ರೇನು? ಮಾಸ್ ಇಂಟು ಆಕ್ಸಿಲರೇಷನ್. ಸೊ ಯಾವತ್ತು ನಾನು ನಿಮಗೆ ಒಂದು ಸಜೆಸ್ಟ್ ಮಾಡೋದೇನಂದ್ರೆ, ಫೋರ್ಸ್ ಡೈಮೆನ್ಷನಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸೊ ಈ ತರ MA ಬರೆಯೋದಕ್ಕೆ ನೀವು ಡೈರೆಕ್ಟ್ ಆಗಿ ಫೋರ್ಸ್ ಡೈಮೆನ್ಷನಲ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಪವರ್ನ ನಾವು ಹೆಂಗ್ ಬರೀತೀವಿ? mL_t−2. ನಾನು ಇಲ್ಲಿ ಈ ಒಂದು ಇದನ್ನೇ ತಗೋತೀನಿ ಫಾರ್ ಡೆಫಿನೇಷನ್. mL_t−2 ಅಂದ್ರೆ ಏನು? ಇದು ಡೈಮೆನ್ಷನಲ್ ಫಾರ್ಮುಲಾ ಆಫ್ ವಾಟ್? ಫೋರ್ಸ್ ಇಂಟು L ಡಿವೈಡೆಡ್ ಬೈ T. ಇವಾಗ ಒಟ್ಟಿಗೆ ಬರೆಯೋದಾದ್ರೆ mL² T−3 ಈ ತರ ಪವರಿಗೆ ಬರಿತೀವಿ. ಅಂಡ್ ಹಂಗೆ ನಾವು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅದನ್ನ ಬರಿಬೇಕು ಅಂದ್ರೆ ಫಸ್ಟ್ ನಿಮ್ಗೆ ಡೆಫಿನೇಷನ್ ಗೊತ್ತಿರಬೇಕು. F is directly proportional to mass of two bodies, inversely proportional to square of the distance. If you remove this proportionality, there is a constant called as ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಇದು ತುಂಬಾನೇ ಸಲ ಕೇಳಿದ್ದಾರೆ ಮಕ್ಕಳೇ. ಸೊ G is equal to F_r² divided by M into M ಅಂದ್ರೆ M² ಆಗುತ್ತೆ. ಸೊ ದೆನ್ ಹೌ ಟು ರೈಟ್ dimensional formula of gravitational constant? So we can write mL_t−2 is a dimension of force. r² ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ? L² ಅಂತ ಬರ್ಕೋತೀನಿ ಡಿವೈಡೆಡ್ ಬೈ ಮಾಸ್ is m². kg ಬರ್ಕೋಬೇಡಿ, ನಾವು SI ಯೂನಿಟ್ ಬರಿತಾ ಇಲ್ಲ, ನಾವು ಡೈಮೆನ್ಷನಲ್ ಫಾರ್ಮುಲಾ ಬರಿತಾ ಇದ್ದೀವಿ. ಸೊ m ಅಂದ್ರೆ m² ಬರಿಬೇಕು. ಸೊ ದೆನ್ ಟುಗೆದರ್ ಹೌ ಟು ರೈಟ್? Together we are writing mLT. The powers are m which comes one time here, two times in the denominator. 1 minus 2 is -1. L 1 plus 2 is 3. T -2. ಈ ತರ ಬರ್ಕೋತೀವಿ ಮಕ್ಕಳೇ. ಸೊ ಯಾವುದೇ ಒಂದು ನೀವು ಡೈಮೆನ್ಷನಲ್ ಫಾರ್ಮುಲಾ ಬರಿಬೇಕು ಅಂದ್ರೆ ಫಸ್ಟ್ ನಿಮ್ಗೆ ಅದರ ಡೆಫಿನೇಷನ್ ಗೊತ್ತಿರಬೇಕು. ಎಲ್ಲಾ ಚಾಪ್ಟರ್ ಗಳಲ್ಲೂ ತುಂಬಾನೇ ಫಿಸಿಕಲ್ ಕ್ವಾಂಟಿಟೀಸ್ ಬರುತ್ತೆ ಅಥವಾ ಕೆಲವೊಂದು ಕಾನ್ಸ್ಟೆಂಟ್ಗಳು ಬರುತ್ತೆ. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇರ್ಬೋದು, ವಿಸ್ಕಾಸಿಟಿಯಲ್ಲಿ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಬರ್ಬೋದು, ಅಥವಾ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಬರುತ್ತೆ. ಸ್ಟ್ರೆಸ್ ಅಂದ್ರೆ ಏನು? ಫೋರ್ಸ್ ಪರ್ ಏರಿಯಾ.
ಸೊ ಆ ಥರ ತುಂಬಾನೇ ಫಿಸಿಕಲ್ ಕ್ವಾಂಟಿಟೀಸ್ಗಳು ಬರುತ್ತೆ. ಯಾವುದೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಕಲಿತೀರಾ ಅದರ ಡೆಫಿನೇಷನ್ ಬರ್ಕೊಳ್ಳಿ ಅಂಡ್ SI ಯೂನಿಟ್ ತಿಳ್ಕೊಳ್ಳಿ ಅಂಡ್ ನೆಕ್ಸ್ಟ್ ಸ್ಟೆಪ್ ಡೈಮೆನ್ಷನಲ್ ಫಾರ್ಮುಲಾ ಬರ್ಕೋಬೇಕು ಮಕ್ಕಳೇ. ಈ ತರ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಗತ್ತೆ. ಯಾವುದನ್ನು ಬೈಹರ್ಟ್ ಮಾಡ್ಕೋಬೇಡಿ. ಸೊ ಒಂದನ್ನ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಫೋರ್ಸ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್ ಡೈಮೆನ್ಷನಲ್ ಅನಾಲಿಸಿಸ್ ನ ಅಪ್ಲಿಕೇಶನ್. ಸೊ ಡೈಮೆನ್ಷನಲ್ ಅನಾಲಿಸಿಸ್ ಯಾವುದೆಲ್ಲ ಅಪ್ಲಿಕೇಶನ್ಸ್ ಇದೆ ಅಂದ್ರೆ, so checking the correctness of an equation. Using dimensional analysis we can check the correctness of equation. ಅಂದ್ರೆ ಕೊಟ್ಟಿರುವ equation ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡಕ್ಕೆ ನಾವು ಡೈಮೆನ್ಷನ್ ಯೂಸ್ ಮಾಡ್ತೀವಿ. ಟು ಕನ್ವರ್ಟ್ ಫ್ರಮ್ ಒನ್ ಸಿಸ್ಟಮ್ ಆಫ್ ಯೂನಿಟ್ಸ್ ಇನ್ ಟು ಅದರ್. ಈಗ ಸೆಂಟಿಮೀಟರ್ ಅಲ್ಲಿ ಇದೆ, ನೀವು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು, ಇಲ್ಲ ಮೀಟರ್ ಇಂದ ಸೆಂಟಿಮೀಟ್ರಿಗೆ, ಓಕೆ, CGS ಟು SI, SI ಟು CGS. ಈ ತರ ಕನ್ವರ್ಷನ್ ಮಾಡಕ್ಕೆ ಇವಾಗ ನಮಗೆ ಗೊತ್ತು 10⁻³ ಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಸೊ ನಾವು ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀವಿ, ಡೈಮೆನ್ಷನ್ ಯೂಸ್ ಮಾಡ್ತೀವಿ. ಟು ಡೆಡ್ಯೂಸ್ ಅ ರಿಲೇಷನ್ ಬಿಟ್ವೀನ್ ಎನಿ ಟು ಫಿಸಿಕಲ್ ಕ್ವಾಂಟಿಟೀಸ್ ವಿ ಆರ್ ಟೇಕಿಂಗ್ ದ ಹೆಲ್ಪ್ ಆಫ್ ಡೈಮೆನ್ಷನ್. ಸೊ ಇದನ್ನು 1 by 1 ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳೇ. ಸೊ ಈ ವಿಡಿಯೋನ ಎಂಡ್ವರೆಗೆ ನೋಡಿ, ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ ಮಕ್ಕಳೇ. ಅಂಡ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Press the bell icon to get the notification of all my videos. ನಿಮ್ಮ ಸಪೋರ್ಟ್ ನನಗೆ ಇನ್ಸ್ಪಿರೇಷನ್. ಓಕೆನಾ ಮಕ್ಕಳೇ? ಸೊ ಇವಾಗ ಚೆಕಿಂಗ್ ದಿ ಕರೆಕ್ಟ್ನೆಸ್ ಆಫ್ ಇಕ್ವೇಶನ್. ಫಸ್ಟ್ ನಾನು ಕನ್ವರ್ಷನ್ ಹೇಳ್ಕೊಡ್ತೀನಿ, ಇದನ್ನು ಫಸ್ಟ್ ಮಾಡ್ತೀನಿ. ಇವಾಗ ಕನ್ವರ್ಷನ್ ಅಂದಾಗ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಸೊ ಫಾರ್ ಎಕ್ಸಾಂಪಲ್ ಯಾವುದನ್ನು ಕನ್ವರ್ಟ್ ಮಾಡೋಣ ಇವಾಗ ನಾವು, 1 ನ್ಯೂಟನ್ ಇಸ್ ಈಕ್ವಲ್ ಟು 10⁵ ಡೈನ್ ಅಂತಿದೆ. ಇದು ಇಂಪಾರ್ಟೆಂಟ್. ಇದರಲ್ಲಿ 2 ಕ್ವೆಶನ್ಸ್ ತುಂಬಾನೇ ಇಂಪಾರ್ಟೆಂಟ್. This is one and another one is 1 joule is equal to 10⁷ erg. ಇದೆರಡು PU ಬೋರ್ಡ್ ಗೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. PU ಬೋರ್ಡ್ ಅಲ್ಲಿ ಬರುವ ಕ್ವಶನ್ ಇದು, 3 ಮಾರ್ಕ್ಸ್ ಗೆ ಬರುವ ಒಂದು ಕ್ವಶನ್ ಥಿಯರಿಯಲ್ಲಿ. ಸೊ ಇವಾಗ 1 ನ್ಯೂಟನ್ ಇಸ್ 10⁵ ಡೈನ್ ಮಾಡಬೇಕು ಅಂದ್ರೆ ನಾವು ಫಸ್ಟ್ ತಿಂಗು ಯಾವ್ದದು ಅಂದ್ರೆ ಅವ್ರು ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ಶೋ ದಟ್ 1 ನ್ಯೂಟನ್ ಇಸ್ 10⁵ ಡೈನ್ ಆರ್ ಕನ್ವರ್ಟ್ SI ಯೂನಿಟ್ ಆಫ್ ಫೋರ್ಸ್ ಇಂಟು CGS ಯೂನಿಟ್ ಆಫ್ ಫೋರ್ಸ್ ಕೇಳ್ಬೋದು, ಅಥವಾ CGS ಟು SI ಯಾವ ತರ ಆದ್ರೂ ಕೇಳ್ಬೋದು. ಸೊ ಫಸ್ಟ್ ಥಿಂಗ್ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಏನ್ ಬರ್ಕೋಬೇಕು, SI ಯೂನಿಟ್ ಆಫ್ ಫೋರ್ಸ್. SI ಯೂನಿಟ್ ಆಫ್ ಫೋರ್ಸ್ ಇದು ಫಸ್ಟ್ ನಿಮಗೆ ಯಾವ ಫಿಸಿಕಲ್ ಕ್ವಾಂಟಿಟಿ ಅಂತ ಗೊತ್ತಿರ್ಬೇಕು. ಆ ನ್ಯೂಟನ್ ಅಂದಾಗ ಫೋರ್ಸ್ ಅಂತ ಗೊತ್ತಿರ್ಬೇಕು. SI ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್ ಅಂತ ಬರ್ಕೊಳ್ಳಿ. ಅಂಡ್ CGS ಯೂನಿಟ್ ಆಫ್ ಫೋರ್ಸ್ ಈಸ್ ಏನದು, ಡೈನ್ ಅಂತ ಬರ್ಕೊಳ್ಬೇಕು. ಅದಾದ್ಮೇಲೆ ನೀವೇನ್ ಬರ್ಕೋಬೇಕು ಅಂದ್ರೆ, ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್. ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್ ಏನು, M 1 ಟೈಮ್ ಬರುತ್ತೆ, L 1 ಟೈಮ್ ಬರುತ್ತೆ, T 2 ಟೈಮ್ಸ್ ಇನ್ ದ ಡಿನಾಮಿನೇಟರ್. ಈ ತರ ಬರ್ಕೊಡಿ, M1 L1 M ಟು ದ ಪವರ್ 1 ಅಂದ್ರೆ ನೀವು 1 ಬರ್ಕೋಬೇಕು ಅಂತಿಲ್ಲ, MLT-2 ಅಂತ ಬರ್ಕೋಬೇಕು ಇಲ್ಲಿ. ಓಕೆ, ಸೊ ಇವಾಗ ನಾವ್ ಏನ್ ಯೂಸ್ ಮಾಡ್ತೀವಿ, ಸಿ ಎನಿ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ರಿಟನ್ ಆಸ್ N1U1 which is equal to N2U2. ಅಂದ್ರೆ ಬೇರೆ ಯೂನಿಟ್ಸ್ ಹೋದಂಗೆ ಏನಾಗುತ್ತೆ, ನಂಬರ್ ಚೇಂಜ್ ಆಗುತ್ತೆ. ಸೊ ಈಗ ಇಲ್ಲಿ ನಾನು ಏನ್ ಮಾಡ್ತೀನಿ, 1 ನ್ಯೂಟನ್ ಇಸ್ ಈಕ್ವಲ್ ಟು N2 ಡೈನ್ ಅಂತ ಬರೀತೀನಿ, ಬಿಕಾಸ್ N2 is unknown for me. So then how to calculate N2? N2 can be calculated as 1 Newton divided by dyne. 1 Newton divided by dyne. ಸೊ ನಾನೀಗ ಏನ್ ಮಾಡ್ತೀನಿ ಅಂದ್ರೆ, ಈ ನ್ಯೂಟನ್ ಪ್ಲೇಸ್ ಅಲ್ಲಿ M1 L1 T1 -2 ಅಂತ ಬರೀತೀನಿ, ಡೈಮೆನ್ಷನಲ್ ಫಾರ್ಮುಲಾ. ಇಲ್ಲಿ 1 ನಾನು ಏನ್ ಸಫಿಕ್ಸ್ ಅಲ್ಲಿ 1 ಬರ್ತಿದ್ದೀನಿ, ಇದೆಲ್ಲ SI ಸಿಸ್ಟಮ್ ಅಲ್ಲಿ ಇರುತ್ತೆ. ಡೈನ್ ಅಂದ್ರೆ CGS ಅಲ್ಲಿ ನಾನು ಏನ್ ಮಾಡ್ತೀನಿ, M2 L2 T2 ಟು ದ ಪವರ್ -2 ಅಂತ ಬರ್ಕೋತೀನಿ. ಸೊ ಇವಾಗ ಇಲ್ಲಿ ನಾವ್ ಏನ್ ಮಾಡೋಣ, SI ಅಂಡ್ CGS ಅಂತ 2 ಕಾಲಮ್ ಹಾಕೊಳ್ಳೋಣ ಅಂತೆ. ಓಕೆ, ಏನ್ 1 ಅಂತ ಇದೆಯಲ್ವಾ ಅದೆಲ್ಲ SI ಆಗಿರುತ್ತೆ, L1 and T1 SI, M2 L2 T2. ಓಕೆ, SI ಸಿಸ್ಟಮ್ ಅಲ್ಲಿ ನಾವು ಹೆಂಗ್ ಬರಿತೀವಿ, ಮಾಸ್ ನ ಕಿಲೋಗ್ರಾಮ್ ಅಲ್ಲಿ ಬರ್ಕೋತೀವಿ. ಅದೇ CGS ಸಿಸ್ಟಮ್ ಅಲ್ಲಿ ಮಾಸ್ ಅನ್ನ ಗ್ರಾಮ್ ಅಲ್ಲಿ ಬರ್ಕೋತೀವಿ. ಮೀಟರ್ L1 ಅನ್ನ ಮೀಟರ್ ಅಂತೀವಿ, ಇಲ್ಲಿ ಸೆಂಟಿಮೀಟರ್ ಅಂತೀವಿ. ಸೊ ಇಲ್ಲಿ ಸೆಕೆಂಡ್ ಅಂತೀವಿ, ಇಲ್ಲೂ ಸೆಕೆಂಡ್ ಅಂತೀವಿ. ಓಕೆನಾ? ಸೊ ನಾವೀಗ ಏನ್ ಮಾಡೋಣ, N2 ಇಸ್ ಈಕ್ವಲ್ ಟು, ಇಲ್ಲಿ ಇದನ್ನ ಬರ್ಕೋಬೇಕು ನಾವೀಗ, M1 ನಾನು ಏನ್ ಮಾಡ್ತೀನಿ ಇವಾಗ, M1 by M2 ನ ಒಟ್ಟಿಗೆ ಬರೀತೀನಿ ಈ ತರ. ಓಕೆ, ನೆಕ್ಸ್ಟ್ L1 by L2 ಅಂಡ್ ಇಲ್ಲಿ ಏನ್ ಮಾಡ್ತೀನಿ, T1 by T2 ಒಟ್ಟಿಗೆ ಬರೀತೀನಿ ಟು ದ ಪವರ್ -2.
ನಾವೀಗ ಏನ್ ಮಾಡೋಣ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. m1 ಅಂದ್ರೆ ಎಷ್ಟು, 1 kg. ಇಲ್ಲಿ m2 ಅಂದ್ರೆ ಏನು, 1 ಗ್ರಾಮ್. ಇವಾಗ ನಾನು ಯೂನಿಟ್ಸ್ ಬರಿತಾ ಇದ್ದೀನಿ, ಇಲ್ಲಿವರೆಗೆ ಡೈಮೆನ್ಷನ್ ಬರಿತಾ ಇದ್ದೆ, ಇವಾಗ ಯೂನಿಟ್ಸ್ ಬರಿತೀನಿ. ಸೊ L1 ಅಂದ್ರೆ 1 ಮೀಟರ್, ಇಲ್ಲಿ 1 ಸೆಂಟಿಮೀಟರ್, ಇಲ್ಲಿ ಸೆಕೆಂಡ್, ಇಲ್ಲೂ ಸೆಕೆಂಡ್. ಸೊ ಪವರ್ -2 ಇದು ಕ್ಯಾನ್ಸಲ್ ಆಗೋಗುತ್ತೆ. ಸೊ ಇವಾಗ 1 ಕೆಜಿ ಅಂದ್ರೆ ಎಷ್ಟು ಗ್ರಾಮು, 1000 ಗ್ರಾಮ್. ಓಕೆ, 1000 ಗ್ರಾಮ್ ಬೈ ಗ್ರಾಮ್. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಬೈ ಸೆಂಟಿಮೀಟರ್. ಓಕೆ, ಈ ಸೆಂಟಿಮೀಟರ್ ಗ್ರಾಮ್ ನ ಕ್ಯಾನ್ಸಲ್ ಮಾಡಿ. 1000 ಅನ್ನ 10 to the power 3 ಅಂತ ಬರ್ಕೋತೀವಿ. 100 ಅಂದ್ರೆ 10 to the power 2, so 10 to the power 5. So what is the value of N2? 10 to the power 5. So therefore 1 Newton is 10 to the power 5 dyne. So next one, 1 joule is equal to 10 to the power 7 erg. So joule ಅಂದ್ರೆ ಏನು? It is a SI unit of work. SI unit of work is joule. Okay, SI unit of work is joule. Similarly, CGS unit of work is ERG. ನಾವು ನೆಕ್ಸ್ಟ್ ಏನ್ ಮಾಡಬೇಕು, ಡೈಮೆನ್ಷನಲ್ ಫಾರ್ಮುಲಾ ಬರ್ಕೋಬೇಕು. ಡೈಮೆನ್ಷನಲ್ ಫಾರ್ಮುಲಾ ನೆನ್ಪಿಟ್ಕೋಬೇಕಾಗತ್ತೆ. ಸೊ ml² t-2. ml(t-2) ಅಂದ್ರೆ ಏನು, ಡೈಮೆನ್ಷನಲ್ ಫಾರ್ಮುಲಾ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಇಲ್ಲಿ ಮಲ್ಟಿಪ್ಲೈ ಬೈ L ಆಗುತ್ತೆ. ಸೊ L² ಆಗುತ್ತೆ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಾಗತ್ತೆ, Q is equal to N1 U1 is equal to N2 U2. ಈ ಫಾರ್ಮುಲಾ ಹಾಕೊಳ್ಳಿ. ಸೊ ಇಲ್ಲಿ ವರ್ಕ್ ಇಸ್ ಈಕ್ವಲ್ ಟು 1 ಜೌಲ್, ದಟ್ ಈಸ್ ಈಕ್ವಲ್ ಟು 1 ಅಂದ್ರೆ N1 1 ಯೂನಿಟ್ ಯಾವುದು, ಜೌಲ್, SI ಯೂನಿಟ್. ಸೊ N2 ನನಗೆ ಗೊತ್ತಿರಲ್ಲ, ಯೂನಿಟ್ ಏನು, ಅರ್ಗ್. ಸೊ N2 ಅನ್ನೋನ್ ಇರುತ್ತೆ. N2 ನಾನು ಹೆಂಗ್ ಫೈಂಡ್ ಔಟ್ ಮಾಡ್ತೀನಿ, ಸೊ ಇಟ್ ಈಸ್ 1 ಜೌಲ್ ಡಿವೈಡೆಡ್ ಬೈ ಅರ್ಗ್. ಅಥವಾ ನಾವು ಹೆಂಗ್ ಬರೀಬಹುದು ಇದನ್ನ, ಡೈಮೆನ್ಷನಲ್ ಫಾರ್ಮುಲಾ ಹಾಕೊಂಡು ಬರೆಯೋದಾದ್ರೆ ml² t-2. ಸೊ ಇಲ್ಲಿ 1 ಅಂತ ಬರೆದ್ರೆ ಏನದು, SI ಯೂನಿಟ್. 2 ಅಂತ ಬರೆದ್ರೆ ಅವಾಗ CGS ಯೂನಿಟ್ ಆಗುತ್ತೆ. ಸೊ ml² t-2 ಇಲ್ಲ 2 ಅಲ್ಲಿ ಬರ್ಕೊಳ್ಳಿ, ಇದು CGS. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡಿ, ಈ m ಅನ್ನೋದನ್ನ ಒಟ್ಟಿಗೆ ಬರ್ಕೊಳ್ಳಿ, m ಗಳನ್ನ ಒಟ್ಟಿಗೆ ಬರ್ಕೊಳ್ಳಿ, ಅಂಡ್ L ಅನ್ನ ಒಟ್ಟಿಗೆ ಬರ್ಕೊಳ್ಳಿ. ಓಕೆ, ಟಿ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಇಲ್ಲಿ ಸ್ಕ್ವೇರ್ ಇರುತ್ತೆ. ನಾವು ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ 1 ಅಂದ್ರೆ SI. ಸೊ ಇಲ್ಲಿ ನೀವು ಸಪರೇಟ್ ಆಗಿ ಕಾಲಮ್ ಹಾಕೊಂಡು ಬರ್ಕೊಳ್ಳಿ ಅದನ್ನ. SI ಅಲ್ಲಿ ಏನ್ ಮಾಡ್ತೀವಿ, ಮಾಸ್ ಅಂದ್ರೆ 1000, SI ಅಲ್ಲಿ 1 kg ಬೈ CGS ಅಲ್ಲಿ ಗ್ರಾಮ್, ಅಂಡ್ ಇಲ್ಲಿ SI ಅಲ್ಲಿ ಮೀಟರ್ ಅಂಡ್ CGS ಅಲ್ಲಿ ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರೀತೀರಾ, 1000 ಗ್ರಾಮ್ ಬೈ ಗ್ರಾಮ್ ಅಂಡ್ 100 ಅಂದ್ರೆ 10 to the power 2 ಸೆಂಟಿಮೀಟರ್ ಬೈ ಸೆಂಟಿಮೀಟರ್ ಸ್ಕ್ವೇರ್ ಮಾಡಿ. ಯೂನಿಟ್ಸ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ 10 to the power 3 into 10 to the power 2 square, 2 into 2 is 4. So that is 10 to the power 7. ಈ ತರ ಇದನ್ನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 ಜೌಲ್ is 10 to the power 7 erg ಅಂತೇಳಿ ಸಿಗುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ನೋಡೋದಾದ್ರೆ, ಚೆಕಿಂಗ್ ದಿ ಕರೆಕ್ಟ್ನೆಸ್ ಆಫ್ ಅನ್ ಇಕ್ವೇಶನ್. ಸೊ ಟು ಚೆಕ್ ದಿ ಕರೆಕ್ಟ್ನೆಸ್ ಆಫ್ ಇಕ್ವೇಶನ್ ಅಂದ್ರೆ ಈ ಕೊಟ್ಟಿರುವ ಇಕ್ವೇಶನ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂದ್ರೆ ನಾವು ಡೈಮೆನ್ಷನ್ ನ ಯೂಸ್ ಮಾಡಬಹುದು. ಸೊ ಇದು ಇನ್ನೊಂದು ಅಪ್ಲಿಕೇಶನ್ ಆಫ್ ಡೈಮೆನ್ಷನ್. ಸೊ ಫಾರ್ ದಟ್ ವಿ ಆರ್ ಟೇಕಿಂಗ್ ದ ಹೆಲ್ಪ್ ಆಫ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ. ಹೋಮೋ ಅಂದ್ರೆ ಏನ್ ಮಕ್ಕಳೇ, ಸೇಮ್ ಅಂದ್ಬಿಟ್ಟು. ಸೊ ಏನ್ ಸೇಮ್ ಇರಬೇಕು, ಅ ಫಿಸಿಕಲ್ ಇಕ್ವೇಶನ್ ವಿಲ್ ಬಿ ಡೈಮೆನ್ಷನಲಿ ಕರೆಕ್ಟ್ ಇಫ್ ದ ಡೈಮೆನ್ಷನ್ ಆಫ್ ಆಲ್ ದ ಟರ್ಮ್ಸ್ ಆನ್ ಬೋತ್ ಸೈಡ್ಸ್ ಆಫ್ ಇಕ್ವೇಶನ್ ಆರ್ ಸೇಮ್. ಸೊ ಎಷ್ಟು ಟರ್ಮ್ಸ್ ಇರುತ್ತೋ ಆದಷ್ಟು ಟರ್ಮ್ಸ್ ನ ಡೈಮೆನ್ಷನ್ ಸೇಮ್ ಇರಬೇಕು. ಸೊ ಯಾವ್ದೆಲ್ಲ ಇಕ್ವೇಶನ್ಸ್ ಇರುತ್ತೆ, ಸೊ ಇವಾಗ ತುಂಬಾನೇ ಇಕ್ವೇಶನ್ ಇದೆ ಅಲ್ಲ ಮಕ್ಕಳೇ, ಫಿಸಿಕ್ಸ್ ಅಲ್ಲಿ ಎಕ್ಸ್ ಇಸ್, ನಾವು ಮೆಕ್ಯಾನಿಕ್ಸ್ ಅಲ್ಲಿ ಇದೆಲ್ಲ ಕಲ್ತ್ಕೊತೀವಿ. ಎಕ್ಸ್ ಇಸ್ ut ಪ್ಲಸ್ ಹಾಫ್ at ಸ್ಕ್ವೇರ್ ಇರ್ಬೋದು, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ at ಇರ್ಬೋದು, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax ಅಂತ ಬರ್ಕೋತೀರಾ. ಅಥವಾ ಕೈನೆಟಿಕ್ ಎನರ್ಜೀಸ್ ಹಾಫ್ mv ಸ್ಕ್ವೇರ್ ಇರುತ್ತೆ, ಆರ್ ಪೊಟೆನ್ಶಿಯಲ್ ಎನರ್ಜೀಸ್ mgh. The next one is work energy theorem ಏನ್ ಹೇಳುತ್ತೆ, W is F dot S that is equal to half mv square minus half mu square. ಸೊ ಇದನ್ನ ಚೆಕ್ ಮಾಡ್ಬೋದು ನೀವು, ಡೈಮೆನ್ಷನಲಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂದ್ಬಿಟ್ಟು. ಅಥವಾ ಕೆಲವೊಂದು ರಾಂಗ್ ಇಕ್ವೇಶನ್ ಬರ್ಕೋಬಹುದು. ಅಥವಾ ನೀವು ನೋಡೋದಾದ್ರೆ ಟೌ ಇಸ್ ಐ ಆಲ್ಫಾ,
ಓಕೆ, ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಬೈ ಎಂ ವಿ, ಈ ತರ ತುಂಬಾನೇ ಎಕ್ಸ್ಪ್ರೆಷನ್ ಗಳು ಸಿಗತ್ತೆ. ಸೊ ಹೆಂಗ್ ಚೆಕ್ ಮಾಡೋದು, ನಾನೊಂದ್ 2 ಎಕ್ವೇಶನ್ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ ಹೇಳಿ ಹೇಳ್ಕೊಡ್ತೀನಿ. ಅಂಡ್ ನೀವು ಈ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ಇದನ್ನ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಇಯರ್, ಸೊ ಇದನ್ನ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಇವಾಗ ನಮ್ ಯಾವ್ದೇ ಒಂದು ಇಕ್ವೇಶನ್ ಕೊಟ್ಟಿರ್ತಾರೆ ಅಂದ್ರೆ ನಾವ್ ಏನ್ ಮಾಡ್ಕೋಬೇಕು, ಫಸ್ಟ್ ಆ ಇಕ್ವೇಶನ್ ನ ಬರ್ಕೋತೀವಿ. ಅಂಡ್ ಅದ್ರಲ್ಲಿ ಏನಿರುತ್ತೆ, ವೇರ್ ವಾಟ್ ಆರ್ ದ ಟರ್ಮ್ಸ್, ಸೊ ವೇರ್ ವಿ ಅಂಡ್ ಯು ಬೋತ್ ಆರ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಅಂಡ್ ಇನಿಷಿಯಲ್ ವೆಲಾಸಿಟಿ. ಎ is acceleration and x is displacement. So you write the dimensional formula of all these terms. U is what? LT minus 1. Similarly, acceleration is LT minus 2. Displacement is L. Now substituting dimensions in a given equation. Substituting dimensional formula in equation 1. V square ಇದೆ, V ಅಂದ್ರೆ ಏನು, LT minus 1. So square ಮಾಡ್ಕೊಳ್ಳಿ. That is equal to LT minus 1 square. 2 ಅಂದ್ರೆ real number which doesn't have any dimension. So acceleration ಅಂದ್ರೆ LT minus 2 and displacement is L. Now you can write this as L square minus, so L square and T minus 2, which is again L2 T minus 2, and here L which comes 2 times 1 plus 1 is 2 T minus 2. So ಇವಾಗ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಟರ್ಮ್ಸ್ 3 ಟರ್ಮ್ಸ್ ಇದೆ ಇಲ್ಲಿ, 3 ಟರ್ಮ್ಸ್ 1 2 3 ಟರ್ಮ್ಸ್, 3 ಟರ್ಮ್ಸ್ ಡೈಮೆನ್ಷನ್ ಸೇಮ್ ಇರುತ್ತೆ. ಸೊ ಏನ್ ಬರ್ಕೋಬೇಕು, ಅಕಾರ್ಡಿಂಗ್ ಟು principle of homogeneity, LHS is equal to RHS and hence the given equation is dimensionally correct. ಈ ತರ ಪ್ರೂವ್ ಮಾಡ್ತೀರಾ. ನಾನು ಈ ರಿಲೇಷನ್ ತಗೋತೀನಿ, W is equal to force into displacement which is half mv square minus half mu square. ಸೊ ಇಲ್ಲಿ ಹಾಫ್ ರಿಯಲ್ ನಂಬರ್ಗೆ ಡೈಮೆನ್ಷನ್ ಇರಲ್ಲ. ಸೊ ಫಸ್ಟ್ ಏನ್ ಮಾಡ್ತೀವಿ, ಫೋರ್ಸ್ ಎಲ್ಲಾನು ಬರ್ಕೋಬೇಕು, ನೀವು ಏನ್ ಟರ್ಮ್ಸ್ ಅಂತ ಎಕ್ಸ್ಪ್ಲೇನ್ ಮಾಡಿ ಅದರ ಡೈಮೆನ್ಷನ್ ಬರ್ಕೋಬೇಕು. ಅಂಡ್ ಸಬ್ಸ್ಟಿಟ್ಯೂಟಿಂಗ್ ಡೈಮೆನ್ಷನ್ ಇನ್ ಅ ಗಿವನ್ ಇಕ್ವೇಶನ್. ಸೊ ಇವಾಗ ಫೋರ್ಸ್ ಡೈಮೆನ್ಷನಲ್ ಫಾರ್ಮುಲಾ mlt minus 2 ಅಂಡ್ x ಇದೆ, ಸೊ L ಸ್ಕ್ವೇರ್ ಆಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್. ಸಿಮಿಲರ್ಲಿ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಮಾಸ್ m ಅಂಡ್ LT minus 1 ಆಗುತ್ತೆ, v ಸ್ಕ್ವೇರ್ ಮಾಡ್ತೀರಾ, ಸ್ಕ್ವೇರ್ ಮಾಡಿದ್ರೆ L ಸ್ಕ್ವೇರ್ T minus 2 ಆಗುತ್ತೆ. ಅಂಡ್ ಹಿಯರ್ half has no dimension, again this is same thing, so ml square T minus 2. ಇದನ್ನ ನೋಡಿದ್ರೆ ಏನ್ ಗೊತ್ತಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್. ಸೊ ದಟ್ಸ್ ವೈ ಇಟ್ ಇಸ್ ಕರೆಕ್ಟ್. ಇವಾಗ ನಾನೊಂದು ಈಕ್ವೇಶನ್ ತಗೋತೀನಿ ವಿಚ್ ಇಸ್ ಇನ್ಕರೆಕ್ಟ್. ಸೊ ಲೆಟ್ ಅಸ್ ಟೇಕ್ ಪೊಟೆನ್ಷಿಯಲ್ ಎನರ್ಜಿ ಇಸ್ mgh ಸ್ಕ್ವೇರ್. ಇನ್ಕರೆಕ್ಟ್ ಇಕ್ವೇಶನ್ ನಾವು ಹೆಂಗ್ ಡೈಮೆನ್ಷನ್ ಚೆಕ್ ಮಾಡೋದು ಅಂದ್ರೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ವರ್ಕ್ ಡನ್. ಸೊ ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎನರ್ಜಿ, ಇಟ್ ಈಸ್ ml ಸ್ಕ್ವೇರ್ T minus 2. ಸೊ ಇಲ್ಲಿ ಏನ್ ಬರ್ಕೋತೀನಿ, m ಬರ್ಕೋತೀನಿ, g ಅಂದ್ರೇನು LT minus 2, ಸೊ ಅಂಡ್ h ಅಂದ್ರೇನು L ಸ್ಕ್ವೇರ್ ಆಗುತ್ತೆ. ಸೊ ಒಟ್ಟಿಗೆ ಬರೆಯುವಾಗ ಇದೇನಾಗುತ್ತೆ, m L ಕ್ಯೂಬ್ T minus 2 ಆಗುತ್ತೆ. ಸೊ LHS is not equal to RHS, therefore the given equation is not correct. Dimensionally it is not correct. ಈ ತರ ಪ್ರೂವ್ ಮಾಡ್ತೀವಿ ಮಕ್ಕಳೇ. ಸೊ ನೆಕ್ಸ್ಟ್ ಈ ರಿಲೇಷನ್ ತಗೊಳ್ಳೋದಾದ್ರೆ ಇಲ್ಲಿ ಟೌ ಅಂದ್ರೇನು, ಟೌ is nothing but force into distance or displacement, and I ಅಂದ್ರೇನು mr square moment of inertia. Alpha ಅಂದ್ರೇನು, alpha is acceleration, angular acceleration, which is, see, acceleration is distance by time square, displacement by time square. So here let us write angular displacement by time square. So ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಾವು ಏನ್ ಬರ್ಕೋತೀವಿ, ಟೌ ಇಸ್ ಈಕ್ವಲ್ ಟು ಐ ಆಲ್ಫಾ. ಇದನ್ನ ನಾವು ಹೆಂಗ್ ಚೆಕ್ ಮಾಡ್ತೀನಿ, ಡೈಮೆನ್ಷನಲಿ ಕರೆಕ್ಟ್ ಇದೆಯೋ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನಾನು ಏನ್ ಮಾಡ್ಕೋತೀನಿ, ಇಲ್ಲಿ ಟೌ ಅಂದ್ರೇನು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ force is mlt minus 2 into displacement, so that is ml square T minus 2 ಆಗುತ್ತೆ. and I is mr square, that is ml square, and alpha is theta by t square. theta ಅಂದ್ರೆ ಏನ್ ಡೈಮೆನ್ಷನ್, so theta is not having any dimension, so t square ಅಂದ್ರೆ ನ್ಯೂಮರೇಟರ್ ಬಂದಾಗ -2 ಆಗುತ್ತೆ. so that means LHS is equal to RHS, and hence according to principle of homogeneity given equation is dimensionally correct. ಈ ತರ ನಾವು ಪ್ರೂವ್ ಮಾಡ್ತೀವಿ ಮಕ್ಕಳೇ. ಯಾವುದೇ ಒಂದು ಇಕ್ವೇಶನ್ ಕೊಟ್ರೆ ಅದರ
ಟರ್ಮ್ಸ್ ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂಡ್ ನಿಮಗೆ ಗೊತ್ತಿರಬೇಕು ಅದರ ಡೈಮೆನ್ಷನ್ ಅಂಡ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಇಕ್ವೇಶನ್ ಯಾವ ಪ್ಲೇಸ್ ಅಲ್ಲಿ ಇದೆ ಅದೇ ಪ್ಲೇಸ್ ಅಲ್ಲಿ ನೀವು ಡೈಮೆನ್ಷನ್ ಬರ್ಕೋಬೇಕು. ಸೊ ಇಕ್ವೇಶನ್ ಇಲ್ಲಿ ನೋಡಿ ಯಾವ ಟರ್ಮ್ ಇದೆ ಇಲ್ಲಿ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಒಟ್ಟಿಗೆ ನಾವು ಇಲ್ಲಿ ಡೈಮೆನ್ಷನ್ ಬರ್ಕೋತೀವಿ ಅಂಡ್ ಒಂದ್ ಸಲ ನಿಮ್ಗೆ ಎಲ್ಲಾ ಡೈಮೆನ್ಷನ್ ಬರ್ದಾದ್ಮೇಲೆ ನೀವೇನ್ ಮಾಡ್ತೀರಾ ಎಲ್ಲಾ ಟರ್ಮ್ಸ್ ನ ಚೆಕ್ ಮಾಡ್ಕೊಳ್ಳಿ. ಸೊ ಇಫ್ ಆಲ್ ದ ಟರ್ಮ್ಸ್ ಆರ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್ ದೆನ್ ದ ಗಿವನ್ ಇಕ್ವೇಶನ್ ಇಸ್ ಸೆಟ್ ಟು ಬಿ ಡೈಮೆನ್ಷನಲಿ ಕರೆಕ್ಟ್. ಈ ತರ ಪ್ರೂವ್ ಮಾಡ್ತೀವಿ ಮಕ್ಕಳೇ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ತಿಳಿಸಿ. ಸೊ ದ ನೆಕ್ಸ್ಟ್ ಅಪ್ಲಿಕೇಶನ್ ಇಸ್ ಥರ್ಡ್ ಒನ್, ಟು ಡೆಡ್ಯೂಸ್ ಅ ರಿಲೇಷನ್ ಅಮಾಂಗ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ರಿಲೇಷನ್ ಅಂದ್ರೆ ಈಕ್ವೇಶನ್. ಒಂದು ಈಕ್ವೇಶನ್ ನೀವು ನೋಡಿದ್ರೆ ಅದರಲ್ಲಿ 3 to 4 ಫಿಸಿಕಲ್ ಕ್ವಾಂಟಿಟೀಸ್ ಇರುತ್ತೆ. ಸೊ ಈ ಈಕ್ವೇಶನ್ ಅನ್ನ ನಾವು ಹೆಂಗ್ ಒಬ್ಟೈನ್ ಮಾಡೋದು? ಸೊ ಡೈಮೆನ್ಷನಲ್ ಅನಾಲಿಸಿಸ್ ಹೆಲ್ಪ್ಸ್ ಅಸ್ ಟು ಒಬ್ಟೈನ್ ದ ರಿಲೇಷನ್ ಬಿಟ್ವೀನ್ 2 or 3 ಫಿಸಿಕಲ್ ಕ್ವಾಂಟಿಟೀಸ್. ಸೊ ಹೆಂಗೆ ಅಂತ ಹೇಳಿ ಇವಾಗ ತಿಳ್ಕೊಳ್ಳೋಣಂತೆ ಮಕ್ಕಳೇ. ಸೊ ಇದು PU ಬೋರ್ಡ್ ಅಲ್ಲಿ ಕೆಲವೊಮ್ಮೆ 5 marks ಕೇಳ್ತಾರೆ, ಆರ್ ದಿಸ್ ಕ್ವೆಶ್ಚನ್ ಇಸ್ ಆಲ್ಸೋ ಆಸ್ಕ್ಡ್ ಫಾರ್ 3 marks. ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ದಟ್ ಈಸ್, ಈಗ ಎಕ್ಸಾಂಪಲ್ ಕೊಡ್ತಾರೆ ಈ ತರ, ಸೆಂಟ್ರಿಪಿಟಲ್ ಫೋರ್ಸ್ F acting on a particle of mass M moving with velocity v in a circle of radius r, obtain the relation for centripetal force using the method of dimension. ಯೂಸಿಂಗ್ ದಿ ಮೆಥಡ್ ಆಫ್ ಡೈಮೆನ್ಷನ್ ಅನ್ನೋ ಒಂದು ವರ್ಡ್ ಇತ್ತು ಅಂದ್ರೆ ನೀವು ಈ ಚಾಪ್ಟರ್ ನ ಬರೀತಿದ್ದೀರಾ. ಬಿಕಾಸ್ ಬೇರೆ ಲೆಸನ್ ಹೋದಂಗೆ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನೋದೇ ಬೇರೆ ಲೆಸನ್ ಅಲ್ಲಿ ಬರುತ್ತೆ, ನಿಮ್ಗೆ ಲಾಸ್ ಆಫ್ ಮೋಷನ್ ಚಾಪ್ಟರ್ ಅಲ್ಲಿ ಬರುತ್ತೆ ಅಥವಾ ನಿಮ್ಗೆ ಮೋಷನ್ ಪ್ಲೇನ್ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಅವಾಗ ನೀವು ಸೆಂಟ್ರಿಪಿಟಲ್ ಫೋರ್ಸ್ ಗೆ ರಿಲೇಷನ್ ಡೆಡ್ಯೂಸ್ ಮಾಡ್ತೀರಾ. ಸೊ ಡಿರೈವೇಶನ್ ಇದೆ ಅದಕ್ಕೆ, ಸೊ ಅದನ್ನು ಬರ್ಕೋಬಹುದು. ಬಟ್ ಈ ಕ್ವೆಶ್ಚನ್ ಬಂತು ಅಂದ್ರೆ ಯೂಸಿಂಗ್ ದಿ ಮೆಥಡ್ ಆಫ್ ಡೈಮೆನ್ಷನ್ ಅಂದ್ರೆ ನೀವು ಇದೇ ಒಂದು ಮೆಥಡ್ ನ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಇವಾಗ ಹೆಂಗ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಸೊ ಸೆಂಟ್ರಿಪಿಟಲ್ ಫೋರ್ಸ್ FC or simply you can write F which is directly proportional to mass. ನನಗೆ ಈ ಮಾಸ್ ಎಷ್ಟು ಸಲ ಬರುತ್ತೆ ಒಂದು ರಿಲೇಷನ್ ಅಲ್ಲಿ ಅಂತ ಗೊತ್ತಿಲ್ಲ. ಸೊ ನಾನು ಏನ್ ಮಾಡ್ತೀನಿ x ಅಂತ ಬರ್ಕೋತೀನಿ, ವೆಲಾಸಿಟಿ ಟು ದ ಪವರ್ y and r to the power z. ಓಕೆ, ಸೊ ದ ಫೈನಲ್ ರಿಲೇಷನ್ ಏನು ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ mv²/r. ಸೊ ಇಲ್ಲಿ ಮಾಸ್ ಎಷ್ಟು ಸಲ ಬಂದಿದೆ, ಒಂದೇ ಟೈಮ್ ರಿಪೀಟ್ ಆಗಿದೆ. ವೆಲಾಸಿಟಿ 2 times ರಿಪೀಟ್ ಆಗಿದೆ, v into v ಆಗುತ್ತೆ. And r is in the denominator. So since I don't know where it should be, so ನಾನು ಏನ್ ಮಾಡ್ತೀನಿ ಆ ವೇರಿಯೇಬಲ್ ನ x y z ಅಂತ ಬರೀತೀನಿ. Now by removing this proportionality constant I'll write k m x m to the power x v to the power y and r to the power z. So in next step let me call this as equation 1. So in next step I'll write the dimension of all these terms. So what is the dimension of F? F dimension is m l t minus 2 and dimension of mass is capital M and dimension of velocity is l t minus 1 and dimension of radius is l. So now let us substitute here. So that is k has no dimension. Okay, so dimension iralla, mlt minus 2 and capital M to the power x lt minus 1 to the power, ಇದನ್ನು ಕರೆಕ್ಟ್ ಆಗಿ ಬರ್ಕೋಬೇಕು, ಪವರ್ ಇದ್ರೆ ಚೆಕ್ ಮಾಡ್ಕೊಳ್ಳಿ, and y. ಸೊ ನೆಕ್ಸ್ಟ್ r is l to the power z. ಇವಾಗ ನಾನು ಏನ್ ಮಾಡ್ತೀನಿ mlt ಒಟ್ಟಿಗೆ ಬರ್ಕೋತೀನಿ. ಇವಾಗ m, ಸೊ m to the power x ಇದೆ, ಇಲ್ಲಿ l ಗೆ ಏನಿರುತ್ತೆ ಪವರ್ y ಇದೆ, t to the power minus y ಇರುತ್ತೆ, ಸಿಮಿಲರ್ಲಿ l to the power z. ಓಕೆ, ಸೊ ಇವಾಗ ನೀವು ನೋಡ್ಕೊಳ್ಳಿ ಇಲ್ಲಿ ಕೆಲವೊಂದು ಟರ್ಮ್ ರಿಪೀಟ್ ಆಗಿದೆ, m ಒಂದೇ ಸಲ ಬಂದಿದೆ, ಸೊ ದ ಪವರ್ ಈಸ್ x, ಬಟ್ l ಕಮ್ಸ್ ಟ್ವೈಸ್, one is the power is y, another one is power z. So if the two same base is multiplied, then the power should be added together and t to the power minus y. Okay, ಸೊ ಇವಾಗ ನಾವ್ ಏನ್ ಮಾಡ್ತೀವಿ, LHS is equal to RHS ಅಂತ ಬರ್ಕೊಂಡಿದೀವಿ. ಇಲ್ಲಿ ಈಕ್ವಲ್ ಸೈನ್ ಇದೆ ಅಂದಾಗ ಬೇಸ್ ಸೇಮ್ ಇದ್ರೆ ಅದರ ಪವರ್ ನ ನೀವು ಈಕ್ವೇಟ್ ಮಾಡ್ಕೋಬೇಕು. ಸೊ therefore x is equal to 1 ಅಂತ ಬಂದ್ಬಿಡ್ತು ನಮ್ಗೆ. ನೆಕ್ಸ್ಟ್ ಮೈನಸ್ t to the power minus y ಇದೆ, ಇಲ್ಲಿ -2 ಇದೆ, ಸೊ minus y is equal to -2 means y can be written as 2 and substitute here. So that is y plus z is how much, which is 1. So y is 2, 2 plus z is 1, so z is 1 minus 2 which is -1.
ಇವಾಗ ಈ ವ್ಯಾಲ್ಯೂಸ್ನ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಫ್ ಇಸ್ ಈಕ್ವಲ್ ಟು ಕೆ ಇಂಟು ಎಮ್ ಟು ದ ಪವರ್ 1 ವಿ ಟು ದ ಪವರ್ 2 ಅಂಡ್ ಆರ್ ಟು ದ ಪವರ್ ಮೈನಸ್ 1. ಸೊ ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಕೆ ಎಮ್ ಟು ದ ಪವರ್ 1 ಅಂದ್ರೆ ಎಮ್ ಅಂತ ಬರ್ಕೊಳ್ಳಿ, ವಿ ಸ್ಕ್ವೇರ್, ಆರ್ ಟು ದ ಪವರ್ ಮೈನಸ್ 1 ಅಂದ್ರೆ ಡಿನಾಮಿನೇಟರ್ ಹೋಗುತ್ತೆ, ಪವರ್ ಈಸ್ 1. ಸೊ ದ ರಿಲೇಷನ್ ಈಸ್ ಕೆ ಇಂಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ನಾನು ಏನೊಂದು ಕ್ವಶನ್ ಅಲ್ಲಿ ಇರುತ್ತೋ ಅದನ್ನೇ ಅದೇ ಫಿಸಿಕಲ್ ಕ್ವಾಂಟಿಟೀಸ್ ತಗೋಬೇಕು. ಮಾಸ್, ವೆಲಾಸಿಟಿ ಅಂಡ್ ರೇಡಿಯಸ್ ಈ ಮೂರನ್ನು ನಾನು ತಗೊಂಡಿದ್ದೀನಿ. ಇಲ್ಲಿ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಈ ತರ ಬರೀತೀನಿ, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗಿತೀನಿ, ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದ್ರೆ ಕಾನ್ಸ್ಟೆಂಟ್ ಬರೀತೀನಿ, ಬಟ್ ಇಟ್ ಹ್ಯಾಸ್ ನೋ ಡೈಮೆನ್ಷನ್. Write the dimension of all other terms and equate. Then if the power, see here, if the base is same means power should be equated. Then you are going to get the variables. Substitute that variable in this relation in first equation. Then you are going to get the relation. Time period of simple pendulum. Simple pendulum ಅಂದ್ರೆ ಇಲ್ಲೊಂದು ಮೆಟಾಲಿಕ್ ಬಾಬ್ ಇರುತ್ತೆ ಮಕ್ಕಳೇ. ಸೊ ಈ ಬಾಬಿಗೆ ಮಾಸ್ ಇರುತ್ತೆ ಅಥವಾ ವೆಯ್ಟ್. ಸೊ ಇದನ್ನ ಸಸ್ಪೆಂಡ್ ಮಾಡಿರ್ತೀನಿ, ನಾನು ಹ್ಯಾಂಗ್ ಮಾಡಿರ್ತೀನಿ, ಒಂದು ವೈರ್ ತಗೊಂಡಿರ್ತೀವಿ ಅಥವಾ ಒಂದು ಸ್ಟ್ರಿಂಗ್ ತಗೊಂಡಿರ್ತೀವಿ. ಸೊ ಆ ಸ್ಟ್ರಿಂಗ್ ಇನ್ ಲೆಂತ್ ಎಲ್ಲ ಆಗಿರುತ್ತೆ, ಆ ಒಂದ್ ಎಂಡ್ ಆಫ್ ಸ್ಟ್ರಿಂಗ್ ನ ಸಪೋರ್ಟಿಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ದಟ್ ಅದರ್ ಎಂಡ್ ಆಫ್ ದಿ ಸ್ಟ್ರಿಂಗ್ ಇಸ್ ಕನೆಕ್ಟೆಡ್ ಟು ಬಾಬ್ ಅಂಡ್ ಇದನ್ನ ನೀವು ಒಂದ್ ಕಡೆ ಎಳೆದು ಬಿಟ್ಟಾಗ ಏನಾಗುತ್ತೆ, ಇದು ಸ್ವಿಂಗ್ ಆಗ್ತಾ ಹೋಗುತ್ತೆ ಅಥವಾ ಬಾಬ್ ಆಸಿಲೇಟ್ ಆಗುತ್ತೆ. ಸೊ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್ ಇಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್, ಕ್ಯಾಪಿಟಲ್ ಟಿ. ಸೊ ನಮ್ಗೆ ಇವಾಗ ಅದ್ರಕ್ಕೆ ರಿಲೇಷನ್ ಬೇಕಾಗತ್ತೆ. ನಿಮ್ಗೊಂದು ಕ್ವಶನ್ ಈ ತರ ಇರುತ್ತೆ, ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಮೇ ಡಿಪೆಂಡ್ಸ್ ಅಪಾನ್ ದಿ ಮಾಸ್ ಆಫ್ ದಿ ಬಾಬ್, ಲೆಂತ್ ಆಫ್ ದಿ ಸ್ಟ್ರಿಂಗ್ ಅಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ. ಒಬ್ಟೇನ್ ದಿ ರಿಲೇಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಅಂತ ಹೇಳಿ ಕೊಟ್ಟಿರ್ತಾರೆ ಯೂಸಿಂಗ್ ದಿ ಮೆಥಡ್ ಆಫ್ ಡೈಮೆನ್ಷನ್. ಸೊ ಈ ಯೂಸಿಂಗ್ ದಿ ಮೆಥಡ್ ಆಫ್ ಡೈಮೆನ್ಷನ್ ಅಂದಾಗ ನೀವು ಇದನ್ನ ಫಾಲೋ ಮಾಡ್ತೀರಾ. ಸೊ ಮೆನ್ಷನ್ ಆಗಿಲ್ಲ ಅಂದ್ರೆ ನೀವು ಆಸಿಲೇಷನ್ ಲೆಸನ್ ಅಲ್ಲಿ ಇದಕ್ಕೊಂದು ರಿಲೇಷನ್ ಇರುತ್ತೆ ಮಕ್ಕಳೇ, ಡೆರಾವೇಶನ್ ಇದೆ, ಅದನ್ನ ಬರ್ಕೋಬೇಕಾಗತ್ತೆ. ಸೊ ನೀವು ಕರೆಕ್ಟ್ ಆಗಿ ಓದ್ಕೋಬೇಕು ಕ್ವೆಶ್ಚನ್ ಅನ್ನ. ಸೊ ಯೂಸಿಂಗ್ ದಿ ಮೆಥಡ್ ಆಫ್ ಡೈಮೆನ್ಷನ್ ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ, ಡೈಮೆನ್ಷನಲ್ ಫಾರ್ಮುಲಾ ಬರ್ಕೋಬೇಕು. ಸೊ ಫಸ್ಟ್ ಥಿಂಗ್, ನನಗೆ ಈ ರಿಲೇಷನ್ ಗೊತ್ತಿರೋದಿಲ್ಲ, ಇಟ್ ಈಸ್ ಅನ್ನೋನ್ ಫಾರ್ ಮೀ. ನಾನು ಈ ರಿಲೇಷನ್ ನ ಒಬ್ಟೈನ್ ಮಾಡಬೇಕು. whatever the physical quantity which is given in the problem, then we need to use that, which is given as time period of simple pendulum may depends on mass of the bob. ಸೊ ನಾನು ಇಲ್ಲಿ ಎ ಅಂತ ಬರ್ಕೋಬಹುದು, ಮಾಸ್ ಆಫ್ ದಿ ಬಾಬ್ ಎ ಅಥವಾ ಎಕ್ಸ್ ಏನಾದ್ರು ಬರ್ಕೊಳ್ಳಿ. ಸೊ ಅಂಡ್ ಇಟ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದಿ ಸ್ಟ್ರಿಂಗ್, ಲೆಟ್ ಇಟ್ ಬಿ ದ ಪವರ್ ಬಿ ಬಿ, ಅಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಸೊ ದ ಪವರ್ ಬಿ ಸಿ. ಸೊ ನೆಕ್ಸ್ಟ್ ಸ್ಟೆಪ್, removing the proportionality constant, you are writing like this, L to the power B, G to the power C. In next step, substitute the dimensional formula. Time period is time T and mass is capital M, that is power is A, length is L and the power is B, and acceleration due to gravity, that is LT minus 2 to the power C. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ನೋಡಿ, ಇಲ್ಲಿ ಟಿ ಅಂದ್ರೆ ಎಮ್ ಟು ದ ಪವರ್ ಇಸ್ 0, ಎಲ್ ಟು ದ ಪವರ್ ಇಸ್ 0, ಟಿ ಟು ದ ಪವರ್ ಇಸ್ 1, ಲೆಫ್ಟ್ ಹ್ಯಾಂಡ್ ಸೈಡ್, ಅಂಡ್ ರೈಟ್ ಹ್ಯಾಂಡ್ ಸೈಡ್ ಎಮ್ ಟು ದ ಪವರ್ ಎ, ಎಲ್ ಟು ದ ಪವರ್ 1 is b, another one is c, b plus c, and t to the power minus 2c. Now equate a in a place of a, here we have 0, and next one is b plus c, which is equal to 0. And so b can be written as minus c, and minus 2c is equal to 1. So c can be written as minus half. So substitute that here, minus of minus becomes plus half. b is half, c is minus half, a is 0. Substitute in this relation 1. So that is t is equal to constant m to the power 0, l to the power half, and g to the power minus half. Together we can write m to the power 0 means it's 1, half means you write inside the square root. So L is in the numerator, G goes to denominator. So this is a relation. So there are some limitations to this dimension. Even if dimension helps us to check the correctness of equation, it helps us to convert from one system to other system, or to obtain the relation among different physical quantities. But dimension fails to give
fails to get the value for constant. Okay, so I don't know what is a constant value of this constant, so only experimentally we can obtain the value for this constant. So using dimension we are not able to get the value for constant. Or if there is any arithmetic operation in these terms, okay, so as I mentioned, the previous one is centripetal force. ಅಲ್ಲೂ ಎಷ್ಟು ಏನಿತ್ತು ರಿಲೇಷನ್ mv ಸ್ಕ್ವೇರ್ ಬೈ ಆರ್ ಇತ್ತು, ಇಲ್ಲೂ ಅಷ್ಟೇ. ಅಂದ್ರೆ ಪ್ರಾಡಕ್ಟ್ ಅಂಡ್ ಡಿವಿಷನ್ ಇದ್ರೆ ಮಾತ್ರ ನಮ್ಗೆ ಡೈಮೆನ್ಷನ್ ಯೂಸ್ ಮಾಡಕ್ಕಾಗತ್ತೆ. ಸೊ ಅರಿಥ್ಮೆಟಿಕ್ ಆಪರೇಷನ್ ಲೈಕ್ ಅಡಿಷನ್ ಸಬ್ಟ್ರಾಕ್ಷನ್ ಇದ್ದಾಗ ನಾವು ಡೈಮೆನ್ಷನ್ ಯೂಸ್ ಮಾಡಕ್ ಆಗೋದಿಲ್ಲ. ಓಕೆ, ಅಂಡ್ ಲಾಗ್ ವ್ಯಾಲ್ಯೂ ಇತ್ತು, ಲೊಗಾರಿಥಮ್ ಫಂಕ್ಷನ್ ಇತ್ತು, ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇತ್ತು, ಅಥವಾ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇತ್ತು ಅಂದ್ರೆ ಅವಾಗ ನಮ್ಗೆ ಡೈಮೆನ್ಷನ್ ಯೂಸ್ ಮಾಡಿ ರಿಲೇಷನ್ ತಗೊಳಕ್ ಆಗೋದಿಲ್ಲ ಮಕ್ಕಳೇ. ಸೊ ದಟ್ ಈಸ್ ಒನ್ ಮೋರ್ ಡ್ರಾಬ್ಯಾಕ್. So these three are the limitation of dimension. One of the important question asked for 2 marks. So ಲಿಮಿಟೇಷನ್ಸ್ ನ ಕೇಳ್ತಾರೆ ಮಕ್ಕಳೇ, ನೆನ್ಪಿಟ್ಕೋಬೇಕಾಗತ್ತೆ. ಸೊ ಈ ತರ ನಾನು ಎಲ್ಲಾ ಕ್ವೆಶನ್ ಸಾಲ್ವ್ ಮಾಡಿದೀನಿ. ಅಂಡ್ ನಿಮ್ಗಿನ್ನ ನಮ್ಗೆ ರಿಲೇಷನ್ ಬೇಕು, ಅರ್ಥ ಆಗಿಲ್ಲ ಅಂದ್ರೆ ನೀವು ಈ ಒಂದು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಮಕ್ಕಳೇ, ರಿಲೇಷನ್ ಅಮಾಂಗ್ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀನಿ, ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಎಸ್ ಮಕ್ಕಳೇ, ಏನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೆ, ಸೊ ನಾವು ಮೆಜರ್ಮೆಂಟ್ ಮಾಡಾಯ್ತು, ಕ್ಯಾಲ್ಕುಲೇಷನ್ ಮಾಡಿದೀವಿ, ಮೆಜರ್ಮೆಂಟ್ ಮಾಡಿದೀವಿ. ಸೊ ಇವಾಗ ಎಕ್ಸ್ಪ್ರೆಸ್ ಮಾಡ್ತೀವಿ, ನ್ಯೂಮರಿಕಲ್ ನಂಬರ್ ಅಂಡ್ ಫಾಲೋಡ್ ಬೈ SI ಯೂನಿಟ್ ಅಲ್ಲಿ ಬರಿತೀವಿ. ಸೊ ಇವಾಗ ಬರಿಬೇಕು ಅಂದಾಗ ಎಷ್ಟು ಡಿಜಿಟ್ಸ್ ನಾವು ಬರಿತೀವಿ. ಕೆಲವೊಂದು ಡಿಜಿಟ್ಸ್ ನಮಗೆ ಸರ್ಟೇನ್ ಆಗಿ ಗೊತ್ತಿರುತ್ತೆ, ಸೊ ಕೆಲವೊಂದು ಡಿಜಿಟ್ ನಿಮಗೆ ಶ್ಯೂರ್ ಆಗಿರಲ್ಲ, ಅನ್ಸರ್ಟೇನ್ ಆಗಿರುತ್ತೆ. ಅಂದ್ರೆ ಇವಾಗ ನೀವು ಈ ಪೆನ್ ಸೈಜ್ ಮೆಜರ್ ಮಾಡಬೇಕು ಅಂದ್ರೆ ನೀವೇನ್ ಮಾಡ್ತೀರಾ, ಮೀಟರ್ ಸ್ಕೇಲ್ ತಗೋತೀರಾ. ಸೊ ಒಂದ್ ಎಂಡ್ ಇಂದ ಇನ್ನೊಂದು ಎಂಡ್ ವರೆಗೆ ಎಷ್ಟು ದೊಡ್ಡ ಉದ್ದ ಇದೆ ಅಂತ ಚೆಕ್ ಮಾಡ್ತೀರಾ. ಸೊ ಇಲ್ಲಿ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೆ ನೋಡ್ತೀರಾ, ನಿಮಗೆ ಏನ್ ಅನ್ಸುತ್ತೆ, ಇದು 13 ಪಾಯಿಂಟ್ ಸಮಥಿಂಗ್ ಇದೆ ಅಂತೀರಾ. ಸೊ 13 ಅನ್ನೋದು 1 3 ಫಸ್ಟ್ ಡಿಜಿಟ್ ಏನಿದೆ, ಫಸ್ಟ್ 2 ಡಿಜಿಟ್ 13 ಅನ್ನೋದು ನಿಮಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಸೊ ಯು ಆರ್ ನಾಟ್ ಶ್ಯೂರ್ ಅಬೌಟ್ ದೀಸ್ 2 ಡಿಜಿಟ್ಸ್. ಸೊ ಯು ಆರ್ ಸರ್ಟೇನ್ ಅಬೌಟ್ ದೀಸ್ 2 ಡಿಜಿಟ್ಸ್. 13 ಆದ್ಮೇಲೆ ನಾವೇನಂತೀವಿ, ಸಮಥಿಂಗ್ ಇದೆ, ನಂಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂತೀವಿ. ಸೊ 13 ಪಾಯಿಂಟ್ ಸಮಥಿಂಗ್. ಸೊ ನೀವು 13.2 ಬರ್ಕೋಬಹುದು, 3 ಬರ್ಕೋಬಹುದು. ಸೊ ದ ಲಾಸ್ಟ್ 2 ಡಿಜಿಟ್ಸ್ ಅಂದ್ರೆ ಲಾಸ್ಟ್ ಡಿಜಿಟ್ ಏನಿದೆಯಲ್ವಾ, ಅದು ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಇದು ಒಟ್ಟಿಗೆ ನಾವು ಇದನ್ನ ಸಿಗ್ನಿಫಿಕೆಂಟ್ ಫಿಗರ್ ಇಸ್ ನಥಿಂಗ್ ಬಟ್ ಇಟ್ ಕನ್ಸಿಸ್ಟ್ ಆಫ್ ಸರ್ಟೇನ್ ಡಿಜಿಟ್ಸ್ ಅಂಡ್ ಅನ್ಸರ್ಟೇನ್ಸ್. ಇದೆರಡನ್ನು ಒಟ್ಟಿಗೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೀವಿ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ನೀವು ಕೌಂಟ್ ಮಾಡಬೇಕು ಅಂದಾಗ ಕೆಲವೊಂದು ರೂಲ್ಸ್ ಇದೆ ಮಕ್ಕಳೇ. ಸೊ ನಿಮಗೆ ಗೊತ್ತಿದ್ದಂಗೆ ನಾವು ಡಿಜಿಟ್ ನ ಹೆಂಗ್ ಬರಿತೀವಿ, ಸೊ ಡೆಸಿಮಲ್ ನಂಬರ್ ಅಲ್ಲೂ ಬರ್ಕೋತೀವಿ ಅಥವಾ ಇಂಟೀಜರ್ ಆಗಿ ಬರ್ಕೋತೀವಿ. ಸೊ ಇಂಟೀಜರ್ ಆದಾಗ ನಾವು ಏನೇನೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಅಂದ್ರೆ ಝೀರೋ ಇಲ್ಲದ ಎಲ್ಲಾ ಡಿಜಿಟ್ಸ್ ಗಳು ಯಾವ್ದ್ರಲ್ಲಿ, ಇದು ಇಂಟೀಜರ್ ಅಂದ್ರೆ ಡೆಸಿಮಲ್ ಪಾಯಿಂಟ್ ಇಲ್ಲ, ಇವಾಗ ಹೋಲ್ ನಂಬರ್, ಇದು ಹೋಲ್ ನಂಬರ್ ಅಲ್ಲಿ ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಂದ್ರೆ ಈಗ 17 1 2 ಸಿಗ್ನಿಫಿಕೆಂಟ್ ಫಿಗರ್, 174 ಅಂದ್ರೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಆಲ್ zeros lies between non-zero digits are significant. ಅಂದ್ರೆ zeros it comes in between two non-zero digit, zero ಅಲ್ಲದೆ ಇರುವ ಡಿಜಿಟ್ ಮಿಡ್ಲ್ ಅಲ್ಲಿ 2 zeros ಬಂತು ಅಂದ್ರೆ ಅದನ್ನ ಕೌಂಟ್ ಮಾಡ್ತೀರಾ. ಸೊ ಇದ್ರಲ್ಲಿ 4 ಸಿಗ್ನಿಫಿಕೆಂಟ್ ಇದೆ, ಇಲ್ಲಿ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಟರ್ಮಿನಲ್ ಆರ್ ಟ್ರೇಲಿಂಗ್ zeros ಆರ್ ನಾಟ್ ಸಿಗ್ನಿಫಿಕೆಂಟ್. ಇದನ್ನ ನೆನ್ಪಿಟ್ಕೋಬೇಕು ಮಕ್ಕಳೇ ನೀವು. ಟ್ರೇಲಿಂಗ್ zeros ಅಂದ್ರೆ ಟರ್ಮಿನಲ್ zeros ಆರ್ ನಾಟ್ ಸಿಗ್ನಿಫಿಕೆಂಟ್. ಸೊ ಇದರಲ್ಲಿ 3 ಇರುತ್ತೆ ಅಂಡ್ ಹಂಗೆ ಇದರಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಇವಾಗ ನಾವು ಡೆಸಿಮಲ್ ನಂಬರ್ ಬಂದಾಗ ಡೆಸಿಮಲ್ ನಂಬರ್ ಹೆಂಗ್ ಬರಿತೀವಿ, ನಾವು ಒಂದು ಪಾಯಿಂಟ್ ಇಟ್ಕೋತೀವಿ. ಪಾಯಿಂಟ್ ನ ಹಿಂದ್ಗಡೆ ಅಂದ್ರೆ ಲೆಫ್ಟ್ ಅಲ್ಲಿ ಒಂದು 0 ಇರುತ್ತೆ. ನೀವು 2 0 ಬಂದ್ರೆ ಅದು ಕೌಂಟ್ ಇಲ್ಲ, ಅದು ಒಂದೇ 0 ಆಗುತ್ತೆ. ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಾವು zeros ಬರಿತೀವಿ ಅಥವಾ ಬರೆಯದೇ ಇರಬಹುದು, ದಟ್ ಡಿಪೆಂಡ್ಸ್ ಆನ್ ದಿ ನಂಬರ್. ಸೊ ಇವಾಗ ಡೆಸಿಮಲ್ ಪಾಯಿಂಟ್ ಹಿಂದೆ ಮುಂದೆ 2 zeros ಅಂದ್ರೆ ಲೆಫ್ಟ್ ರೈಟ್ 2 zeros ಸಿಗ್ನಿಫಿಕೆಂಟ್ ಅಲ್ಲ. ಡೆಸಿಮಲ್ zeros ಲೆಫ್ಟ್ ಅಂಡ್ ರೈಟ್ ಆಫ್ ಡೆಸಿಮಲ್ ಪಾಯಿಂಟ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಹಂಗಾದ್ರೆ ಟ್ರೈಲಿಂಗ್ zeros ಸಿಗ್ನಿಫಿಕೆಂಟ್? ಹೌದು. ಟರ್ಮಿನಲ್ zeros ಇನ್ ಡೆಸಿಮಲ್ ನಂಬರ್ ಆರ್ ಸಿಗ್ನಿಫಿಕೆಂಟ್. ಸೊ ನೀವು ಇದನ್ನ ತಗೊಂಡ್ರೆ ಇಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ ಇದೆ, 5 and 0. ಇಲ್ಲಿ ಇನ್ ಬಿಟ್ವೀನ್ ಬಂದಿದ್ದು ಕೌಂಟ್ ಆಗುತ್ತೆ. ಸೊ 3 0 5 ಮೂರೂ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ 16.0 ಇದೆಯಲ್ಲ ಮಕ್ಕಳೇ, ಇದು ಸಿಗ್ನಿಫಿಕೆಂಟ್ ಆಗಿರುತ್ತೆ. ಓಕೆ, ಸೊ ಇದು ಸಿಗ್ನಿಫಿಕೆಂಟ್ ಆಗಿರುತ್ತೆ ಅಂಡ್ ಇಲ್ಲಿ ಈ 3 ಸಿಗ್ನಿಫಿಕೆಂಟ್ ಆಗಿರುತ್ತೆ. ಇಲ್ಲಿ ಯಾಕೆ ಇದು ಸಿಗ್ನಿಫಿಕೆಂಟ್ ಅಂದ್ರೆ ಇದು ಟರ್ಮಿನಲ್ 0 ಆಗುತ್ತೆ. ಟರ್ಮಿನಲ್ 0 ಆಗಿದ್ರಿಂದ ಇದು ಸಿಗ್ನಿಫಿಕೆಂಟ್ ಆಗಿದೆ ಮಕ್ಕಳೇ. ಟರ್ಮಿನಲ್ ಇದು 0, ಸೊ ದಟ್ಸ್ ವೈ ಇಟ್ ಇಸ್ ಅ ಸಿಗ್ನಿಫಿಕೆಂಟ್. ಹಾಗೆ ನೀವು ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಡಸ್ ನಾಟ್ ಡಿಪೆಂಡ್ ಆನ್ ಸಿಸ್ಟಮ್ ಆಫ್ ಯೂನಿಟ್ಸ್. ಯಾವುದೇ ಸಿಸ್ಟಮ್ ಆಫ್ ಯೂನಿಟ್ಸ್ ಅಲ್ಲೂ ಬರ್ಕೊಂಡ್ರು ಆಗತ್ತೆ. ಸೊ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಸಿಸ್ಟಮ್ ಆಫ್ ಯೂನಿಟ್ಸ್.
ಅಂದ್ರೆ 16.4 ಸೆಂಟಿಮೀಟರ್ ಅಂದ್ರೆ ಇದರಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ ಇರುತ್ತೆ. ಆಲ್ರೆಡಿ ನಾನು ಹೇಳಿದಂಗೆ ಅದನ್ನ ನೀವು ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ × 10⁻² ಮೀಟರ್ ಆಗುತ್ತೆ. ಸೊ ಅವಾಗ ಈ ಪವರ್ ನ ನಾವು ತಗೊಳ್ಳೋದಿಲ್ಲ ಮಕ್ಕಳೇ. ಇಲ್ಲಿ ಏನೇ ನೀವು ನಂಬರ್ ಬರ್ಕೊಳ್ಳಿ, ಪವರ್ ಅದನ್ನ ತಗೊಳ್ಳಲ್ಲ. ಸೊ ನಾವು ಜಸ್ಟ್ ನಂಬರ್ ನ ಕೌಂಟ್ ಮಾಡ್ತೀವಿ. ವಾಟ್ ಎವರ್ ಬಿ ದ ಯೂನಿಟ್ ಯು ಹ್ಯಾವ್ ಯೂಸ್ ಟು ಎಕ್ಸ್ಪ್ರೆಸ್, ಬಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಸಿಸ್ಟಮ್ ಆಫ್ ಯೂನಿಟ್ಸ್ ಯು ಹ್ಯಾವ್ ಯೂಸ್ಡ್. ಈ ತರ ಕೆಲವೊಂದು ರೂಲ್ಸ್ ಇದೆ. ಅಂಡ್ ಅರಿಥ್ಮೆಟಿಕ್ ಆಪರೇಷನ್ಸ್ ಇರುತ್ತೆ ಮಕ್ಕಳೇ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಕೊಳ್ಳಿ. ಸೊ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಸೊ ಈ ನನ್ನ ಮೊದಲ ಪ್ರಯತ್ನ ಹೆಂಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಬೇರೆ ಚಾಪ್ಟರ್ ನ ವಿಡಿಯೋ ಈ ತರ ಒನ್ ಶಾರ್ಟ್ ಅಲ್ಲಿ ಬೇಕು ಅಂದ್ರೆ ತಿಳಿಸಿ ಮಕ್ಕಳೇ. ಸೊ ನಿಮ್ ಸಪೋರ್ಟ್ ನನಗೆ ಇನ್ಸ್ಪಿರೇಷನ್ ಮಕ್ಕಳೇ. ಸೊ ಅಂಡ್ ಈ ಅರಿಥ್ಮೆಟಿಕ್ ಆಪರೇಷನ್ ಇನ್ವಾಲ್ವ್ಡ್ ಇನ್ ಸಿಗ್ನಿಫಿಕೆಂಟ್ ಫಿಗರ್ ಈ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಈ ವಿಡಿಯೋನ ನೋಡ್ಕೊಂಡು ಬನ್ನಿ ಮಕ್ಕಳೇ. ಅಂಡ್ ಬೇರೆ ಚಾಪ್ಟರ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಹಂಗೆ ಈ ವಿಡಿಯೋ ಹೆಂಗಾಯ್ತು ಅಂತ ತಿಳಿಸಿ. ಅಂಡ್ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ ಸಪೋರ್ಟ್ ನನಗೆ ತುಂಬಾನೇ ಇನ್ಸ್ಪಿರೇಷನ್ ಆಗಿರುತ್ತೆ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್, ಫ್ರೀ ಆಗಿ ಮಾಡ್ತಾ ಇರೋ ಸಬ್ಸ್ಕ್ರೈಬ್ ನನಗೆ ತುಂಬಾನೇ ಸಪೋರ್ಟ್ ಆಗಿರುತ್ತೆ ಮಕ್ಕಳೇ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.